ನಾನು ನಿಮ್ಮ ಮಧ್ಯೆ ಇರಲಿಕ್ಕೆ ಭಾಳ ಸಂತೋಷ ಪಡ್ತೀನಿ. I'm very happy to be among you. ದೇವರು ಈ ಸದಾವಕಾಶವನ್ನು ಒದಗಿಸಿದ್ದಕ್ಕೆ ದೇವರಿಗೆ ಸ್ತೋತ್ರ. I thank God for this opportunity that God has provided. ಸೊ ಬ್ರದರ್ ಚಾರ್ಲ್ಸ್ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. Brother Charles has a burden towards you and he prays for you all. ಅವರು ಅವರ ಶುಭಾಶಯಗಳನ್ನು ನಿಮಗೆ ಕಳಿಸಿರ್ತಾರೆ. And he has sent his blessings with you all. The greetings to you all. Sorry. ಹಾಗೆ ಬ್ರದರ್ ಜ್ಯಾಕ್ ಕೂಡ ತಿಳಿಸ್ತಾ ಇದ್ದೆ, ನಾನು ಹೋಗೋ ಪ್ಲ್ಯಾನ್ ಇದೆ ಅಂತ. I even informed Brother Zach that I'll be traveling to Hubli. ಅವರು ಹೇಳಿದರು ಆ ಸಮಯದಲ್ಲಿ, ಅಂದರೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅವರು ಸಂಡೇ ಇಲ್ಲಿ ಮಾತಾಡಿದರೆ ನಾನು ಟ್ರಾನ್ಸ್ಲೇಟ್ ಮಾಡ್ಬೋದು ಅಂತ. I requested Brother Zach that you share the word and I would translate. ಅದಕ್ಕೆ ಅವರು ಹೇಳಿದರು, ಇಲ್ಲ ಆ ವಾರ ನನಗೆ 3 ದಿವಸ ಸಹೋದರರ ಕೂಟಗಳಿದೆ. And this week I have 3 meetings with brothers. 3 days 3 days meetings with brothers. 2 days 2 ದಿವಸ ನಾನು 10 ಸೆಷನಲ್ಲಿ ಮಾತಾಡಬೇಕು ಅಂತ ಹೇಳಿದರು. In 2 days I need to speak 10 sessions. ಸೊ ಅದಕ್ಕಾಗಿ ನೀವೆಲ್ಲ ನನಗಾಗಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದರು. So pray for me for that meetings. ಸೊ ಪ್ರಾರ್ಥನೆ ಮಾಡೋಣ ಅದಕ್ಕಾಗಿ. Let's pray. ತಂದೆಯಾದ ದೇವರೇ, ನಾವು ಸಭೆಯಾಗಿ ನಿನ್ನ ಮುಂದೆ ಬರ್ತೀವಿ. Lord, we come as a church near you, Lord. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಸ್ವಾಮಿ. Thank you for your presence, O Lord. ನಿಮ್ಮ ಪ್ರಸನ್ನತೆ ನಾವು ಬಹಳವಾಗಿ ಘನಪಡಿಸ್ತೀವಿ ಸ್ವಾಮಿ. Lord, we glorify in your presence. ಪ್ರತ್ಯೇಕವಾಗಿ ಸಹೋದರ ಜ್ಯಾಕ್ ಅವರಿಗೆ ಪ್ರಾರ್ಥಿಸ್ತೀವಿ. We especially pray for Brother Zach. ಈ ಒಂದು ಗ್ಲೋಬಲ್ ಮೀಟಿಂಗ್ 2 ದಿವಸದ ಸಹೋದರರ ಕೂಟದಲ್ಲಿ Towards the global meeting of brothers. ಅದನ್ನು ನೀನು ಆಶೀರ್ವದಿಸು ಸ್ವಾಮಿ. Bless those meetings, O Lord. ಅಲ್ಲಿ ಬಂದಂಥ ಎಲ್ಲ ಸಹೋದರರನ್ನು ಆಶೀರ್ವದಿಸು. Bless all the brothers who are gathering over there. ಹಾಗೆ ಯಾರೆಲ್ಲ ಆನ್ಲೈನ್ನಲ್ಲಿ ನೋಡ್ತಾ ಇದ್ದಾರೆ ಅವರಿಗೆ ಕೂಡ ಆಶೀರ್ವದಿಸು. All have been attending to online also. Bless them also, Lord. ಸೊ ಅವರು ಸಹೋದರ ಜ್ಯಾಕ್ ನಿನ್ನ ಅಭಿಷೇಕದಿಂದ ನಿನ್ನ ಮಾತನ್ನು ಸ್ಪಷ್ಟವಾಗಿ ತಿಳಿಸೋ ಹಾಗೆ ಅವ್ರಿಗೆ ಸಹಾಯ ಮಾಡು. Hello. And help Brother Zach also to speak very clearly, O Lord. ಅವ್ರನ್ನ ಅಭಿಷೇಕಿಸು ಸ್ವಾಮಿ. And anoint him, O Lord. ನಿನ್ನ ಸಭೆ ಕಟ್ಟಲ್ಪಡಲಿ. Let a church be built, O Lord. ನಿನ್ನ ಆಶೀರ್ವಾದ ಎಲ್ಲ ಸಭೆಯಲ್ಲಿ ನೆಲೆ ಊರಲಿ ಸ್ವಾಮಿ. Let your blessings dwell in the church, O Lord. ನೀನು ಮಹಿಮೆ ಹೊಂದು ಸ್ವಾಮಿ. You be glorified, O Lord. ಪ್ರಭು ಯೇಸುವಿನ ನಾಮದಲ್ಲಿ ಬೇಡ್ತೀವಿ. In Jesus Christ's name we ask you, Lord. ಆಮೆನ್. ಸೊ ನಾವು ಯೋಚನೆ ಮಾಡಬೇಕು, ಯೇಸು ಸ್ವಾಮಿ ಇವಾಗ ಈ ಸಮಯದಲ್ಲಿ ನಮ್ಮ ಮಧ್ಯ ನಿಂತು ಮಾತಾಡೋದಾದರೆ ಏನು ಮಾತಾಡ್ತಾ ಇದ್ರು? We need to think, if Jesus Christ is standing here and talking to us, what he will be talking to us. ಅದು ಭಾಳ ಮುಖ್ಯ, ನಾವು ಯೋಚನೆ ಮಾಡಬೇಕು. We need to think about it. It's very important. ಇವಾಗ ಯೇಸು ಸ್ವಾಮಿ ಬಂದು ಇಲ್ಲಿ ನಿಂತು ಮಾತಾಡ್ತಾ ಇದ್ರೆ ನಾವು ಎಷ್ಟು ಗಂಭೀರವಾಗಿ ಕೇಳಿಸ್ಕೊಳ್ತೀವಿ. If Jesus Christ stands over here and speaks, how seriously we will take it. 2000 ವರ್ಷ ಮೊದಲು ಕೂಡ ಯೇಸು ಸ್ವಾಮಿ ಬಂದು ಮಾತಾಡಿದರು. 2000 years back also Jesus Christ has come and spoke. ಕೆಲವರು ಮಾತ್ರ ಆ ಮಾತಿಗೆ ಹೋಗೊಟ್ರು ಅಥವಾ ಅದನ್ನು ಅರ್ಥ ಮಾಡಿಕೊಂಡ್ರು. Few have given their ears and heard them. ಅವರ ಜೀವಿತ ಬದಲಾಯಿತು. And their lives changed. ಬಹಳಷ್ಟು ಜನ ಯೇಸು ಸ್ವಾಮಿ ಮಾತಾಡಿದ ಮಾತುಗಳನ್ನು ಗಂಭೀರವಾಗಿ ತಗೊಂಡಿಲ್ಲ. Many have not taken the words of Jesus Christ seriously. ಬಹಳಷ್ಟು ಜನ ನಾಶ ಹೊಂದಿದ್ರು. Many have been destroyed their lives. ಸೊ ಇಲ್ಲಿ ಬರ್ದಿದೆ, ಇಲ್ಲಿ ವಚನ, ಕೆಲವರು ಬಹಳ ಜನ ಬರ್ತಾರೆ, ಆದರೆ ಕೆಲವರು ಮಾತ್ರ ಮಾರ್ಗವನ್ನು ಕಂಡುಕೊಳ್ತಾರೆ. It's written here, many come but only few find it. ಅದು ಯೇಸು ಸ್ವಾಮಿ ಅವರೇ ಹೇಳಿದ ಮಾತದು. These are the words spoken by Jesus. ಸೊ ಆ ಮಾತು ಇವತ್ತು ಕೂಡ ಸತ್ಯ. And these words are true even today. ಇವತ್ತು ಕೂಡ ಬಹಳಷ್ಟು ಜನ ನಾವು ಕುಂತ್ಕೊಂಡು ದೇವರ ಮಾತು ಕೇಳಿಸ್ಕೊಳ್ಬೋದು. Here also we are many, we hear the word of God. ಆದರೆ ಎಲ್ಲರಿಗೂ ದೇವರ ಸ್ವರ ಸರಿಯಾಗಿ ಸ್ಪಷ್ಟವಾಗಿ ಕೇಳದೇ ಇರೋ ಸಾಧ್ಯತೆ ಇದೆ. But all cannot hear the Lord's word clearly. ಸೊ ಹೇಗೆ ಗೊತ್ತಾಗುತ್ತೆ ಅದು? How we can understand that? ನಮಗೆ ಕಿವಿ ಎಲ್ಲರಿಗೂ ಕೇಳಿಸುತ್ತೆ ಇಲ್ಲ. We all have ears and we can listen. ಕಿವಿಯ ಸಮಸ್ಯೆ ಇಲ್ಲ ನಮಗೆ. We don't have a problem of hearing.
ಆದರೆ ನಮಗೆ ಹೃದಯದ ಕಿವಿಯಲ್ಲಿ ಸಮಸ್ಯೆ ಇರೋ ಸಾಧ್ಯತೆ ಇದೆ. But we may have a problem in our heart to listen. ಅದು ಹೇಗೆ ಗೊತ್ತಾಗುತ್ತೆ? How we can understand that? ಸೊ ದೇವ್ರ ವಾಕ್ಯ ಹೇಳುತ್ತೆ ಕ್ರಮೇಣವಾಗಿ ಅದು ಪ್ರಚುರವಾಗುತ್ತೆ ಅಂತ. Gradually it increases, grows, evident. ಅದು ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಪ್ರತ್ಯೇಕವಾಗಿ ಯಾರು ಆತ್ಮಿಕರಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. Especially who are spiritual, they can easily recognize it. ಅವ್ರಿಗೆ ಗೊತ್ತಾಗುತ್ತೆ ಇದು ಬೆಳೀತಾ ಇಲ್ಲ ಅಂತ. They understand, okay, these are not growing. ಸೊ ಇವಾಗ ಒಬ್ಬ ರೈತ ಇರ್ತಾನೆ, ಅವನು ಬೆಳೆ ಬೆಳೀತಾನೆ. Let's imagine there is a farmer who grows the crops. ಆ ರೈತರಿಗೆ ಗೊತ್ತಾಗುತ್ತೆ, ಭತ್ತ ಬೆಳೆಯುವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಇದರಲ್ಲಿ ಎಷ್ಟು ಬಲ ಇಲ್ಲ ಅಂತ. The farmer can understand as the crops are growing whether the fruit will come or not. ಇಲ್ಲ ಅಂದ್ರೆ ಕೆಲವರು ಎಕ್ಸ್ಪರ್ಟ್ಸ್ ಇರ್ತಾರೆ, ಅಗ್ರಿಕಲ್ಚರ್ ಎಕ್ಸ್ಪರ್ಟ್ಸ್, ಅವ್ರಿಗೆ ಗೊತ್ತಾಗುತ್ತೆ. Or there are agriculture experts who can understand it very easily. ಇವಾಗ ನಾವು ಅಂಗಡಿಗೆ ಹೋಗಿ ನಾವು ಭತ್ತ ಅಥವಾ ನಾವು ತಗೊಳ್ಳೋದು ಅಕ್ಕಿ ತಗೊಳ್ತೀವಿ. When we go to a shop, we take rice. ಅಲ್ಲಿ ಕೆಲವು ಅಕ್ಕಿ 40 ರೂಪಾಯಿ kg ಇರುತ್ತೆ, ಕೆಲವು 60 ರೂಪಾಯಿ, 70, 80, 100 ಹಾಗೆಲ್ಲ ಇರುತ್ತೆ ವ್ಯತ್ಯಾಸ. So the price of the rice may be 40, 60, 70, 100. In this way they vary. ಸೊ ಅದು ಹೇಗೆ ಅಂದರೆ ಆ ಭತ್ತದ ಗುಣಮಟ್ಟದ ಮೇಲೆ ಸಂಬಂಧವಾಗಿರುತ್ತೆ. It depends on the quality of the rice. ಸೊ ಹಾಗೆ ಕ್ರಿಸ್ತಿಯ ಜೀವಿತ ಕೂಡ. In the similar manner even our Christian life. ಸೊ ಕ್ರಿಸ್ತಿಯ ಜೀವಿತ ಅದು ಪ್ರತ್ಯೇಕವಾಗಿ ನಾವು ಒಬ್ಬೊಬ್ಬರೇ ಜೀವಿಸ್ತೀವಿ. Christian life is we live alone, it's individual. ಸೊ ಹಾಗೆ ಜೀವಿಸಿ ನಾವು ಒಂದು ಸಭೆಯನ್ನು ಕಂಡುಕೊಳ್ತೀವಿ. And as we are living we find out a church. ನಾವು ಪ್ರತ್ಯೇಕವಾಗಿಯೇ ಜೀವಿಸ್ತೀವಿ ನಾವು ದೇವರ ಮುಂದೆ. We live separately and individually in front of God. ಬಟ್ ಆದರೆ ನಾವು ಹುಡುಕ್ತಾ ಇರ್ತೀವಿ, ಯಾಕೆಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಸಭೆ ಬಗ್ಗೆ ಯೇಸು ಸ್ವಾಮಿ ಹೆಚ್ಚಾಗಿ ಮಾತಾಡ್ತಾರೆ. But we'll be searching or seeking because Jesus Christ spoke more about church in New Covenant. ಸೊ ಸಭೆಯಾಗಿ ನಾವು ಒಟ್ಟಾಗಿ ಬರೋದನ್ನ ದೇವರ ವಾಕ್ಯ ಎನ್ಕರೇಜ್ ಮಾಡುತ್ತೆ. God encourages us to gather as a church. ಸೊ ನಾವು ಒಟ್ಟಿಗೆ ಯಾಕೆ ಬರ್ತೀವಿ? Why we gather together? ಸೊ ಯಾಕೆ ಅಂದರೆ ನಾವು ಜೊತೆಯಲ್ಲಿದ್ದಾಗ, ಐಕ್ಯತೆಯಲ್ಲಿ ನಾವು ಇದ್ದಾಗ ಅಲ್ಲಿ ಸೈತಾನನ ಶಕ್ತಿ ನಡೆಯಲ್ಲ. When we gather together, when there is a unity, Satan power cannot rule us. ಸೊ ಅದಕ್ಕಾಗಿ ನಾವು ಜೊತೆಗೆ ಬರ್ತೀವಿ. That's the reason we gather. ಸೊ ಯಾವುದನ್ನ ಸಭೆ ಅಂತ ಹೇಳ್ತೀವಿ? What we call as a church. ಸೊ ಇವಾಗ ಇಲ್ಲಿ ಹುಬ್ಳಿನಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಎಷ್ಟು ಜನ ಬಂದು ಸೇರ್ಕೊಂಡಿರ್ತಾರೆ. If you go to Hubli railway station, many people gather in the station. ಸೊ ಅದಕ್ಕೆ ಕ್ರಿಸ್ತನ ಸಭೆ ಅಂತ ಹೇಳಲಿಕ್ಕಾಗುತ್ತಾ? Can we say that as a Christ church? ಕ್ರಿಸ್ತನ ಸಭೆ ಅಂತ ಯಾವಾಗ ಹೇಳ್ತೀವಿ? When we can say it is a Christ church? ಮತ್ತಾಯ 18, Matthew 18 chapter. ಹತ್ತೊಂಬತ್ತು 19th verse. ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. Again I say to you, if two of you agree on earth about anything they ask, it will be done for them by my Father in heaven. ಇಲ್ಲಿ ಪ್ರಾರ್ಥನೆ ಬಗ್ಗೆ ಹೇಳ್ತಾರೆ. It is about prayer. ಸೊ ಇಲ್ಲಿ ಏನು ಮುಖ್ಯ? What is important here? ಒಂದೇ ಮನಸ್ಸುಳ್ಳವರಾಗಿ. You need to have one spirit, one mind. One mind. Okay. ಸೊ 20ನೇ ವಚನ 20th verse. ಯಾಕಂದ್ರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ. For where 2 or 3 are gathered in my name, there am I among them. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರಿಗೆ ಒಂದೇ ಮನಸ್ಸಿರುತ್ತೆ? Who has, here Jesus Christ says, who has one mind. And ಅವರು, and if they ಒಟ್ಟಾಗಿ ನನ್ನ ಹೆಸರಿನಲ್ಲಿ ಕೂಡಿ ಬಂದಾಗ, when they gather in my name, ನಾನು ಅವರ ಮಧ್ಯದಲ್ಲಿ ಇರ್ತೇನೆ. I'll be among them. ಸೊ ಇಲ್ಲಿ ಯಾರು ಮುಖ್ಯವಾದ ವ್ಯಕ್ತಿ? Who is the important person here? ಯೇಸು ಸ್ವಾಮಿ, Jesus Christ. ಸೊ ಇಲ್ಲಿ ಯೇಸು ಸ್ವಾಮಿಗೋಸ್ಕರ ನಾವು ಪ್ರತಿಯೊಬ್ಬರು ಬಂದಿದ್ದೇವೆ. We have come here, all of us gathered here for Jesus Christ's sake. ನಾನು ನಂಬ್ತೀನಿ ಹಾಗೆ ಬಂದಿದ್ದೀರಾ ಅಂತ. I believe that we have come in the same manner. ನೀವು ಇಲ್ಲಿ ಹಾಡು ಕೇಳಕ್ಕೆ ಬಂದಿದ್ದೀರಾ, ಅಥವಾ ಮೆಸೇಜ್ ಕೇಳಕ್ಕೆ ಬಂದಿದ್ದೀರಾ, ಅಥವಾ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅಂತ ಬಂದಿದ್ದೀರಾ? Have you come to sing a songs or to listen to message, or your friends are here, that for that reason you have come?
ಅವಾಗ ನೀವು ಹೇಳಲಿಕ್ಕಾಗಲ್ಲ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾರೆ ಅಂತ. Then you can't say that Jesus Christ is among us. ಸೊ ನೀವು ಒಂದೇ ಮನಸ್ಸಿನಲ್ಲಿ ಬರಬೇಕು. ಯಾಕೆಂದರೆ ನನಗೆ ದೇವರ ನಡೆಸುವಿಕೆ ಬೇಕು, ಯೇಸು ಸ್ವಾಮಿಯ ಹೆಸರಲ್ಲಿ ನಾನು ಬರ್ತಾ ಇದ್ದೀನಿ ಅಂದರೆ ಮಾತ್ರ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. You have to come in Jesus' name with one mind, and then only it's possible that Jesus Christ can be among us. ನಮ್ಮಲ್ಲಿ ದಾಹ ಇರಬೇಕು. ಯೇಸು ಸ್ವಾಮಿ ನಾನು ನಿನಗೋಸ್ಕರ ನಾನು ಸೇರಿ ಬರ್ತಾ ಇದ್ದೀನಿ. We should have the thirst that Lord, I'm coming for your sake. ನೀವು ನಮ್ಮ ಮಧ್ಯದಲ್ಲಿ ಇರೋದು ಬಹಳ ಮುಖ್ಯ ಅಂತ ನಾವು ಕೇಳ್ಕೊಳ್ಬೇಕು. You being in our midst is very important, that we need to ask. ಸೊ ಅವಾಗ ನಾವು ಕೆಲವು ಕಂಡೀಷನ್ಸ್ ಅಥವಾ ನಿಯಮಗಳನ್ನು ಪಾಲಿಸಬೇಕು. Then we need to follow some rules. ನಮ್ಮ ಮನಸಾಕ್ಷಿಗಳನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. We need to keep our conscience clear. ನಮಗೆ ಭಾರ ಇರಬೇಕು, ದೇವರೇ ನೀನು ನಮ್ಮ ಜೊತೆಲಿ ಇರಬೇಕು ಅಂತ. We need to have that burden that Lord, you be with us. ಮತ್ತೆ ಆ ನಂಬಿಕೆ ಇರಬೇಕು, ದೇವರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ. And we should have that faith that God will help us. ಸೊ ಆವಾಗ ದೇವರು ಅಂಥವ್ರನ್ನ ಹುಡುಕ್ತಾ ಇರ್ತಾರೆ. ಅಂಥವ್ರು ಬಂದಾಗ ಯೇಸು ಸ್ವಾಮಿಗೆ ಬಹಳ ಖುಷಿ ಆಗುತ್ತೆ. And God will be searching these kind of people, and when these people come, God will be very happy. ಸೊ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅಂದರೆ ಅದರ ಅರ್ಥ ಏನು? If Jesus Christ is among us, what do you mean by that? ಯೇಸು ಸ್ವಾಮಿ ಹೇಳಿದ್ರು, ನಾನು ಈ ಲೋಕವನ್ನು ಬಿಟ್ಟು ಹೋಗ್ತೀನಿ, ನಾನು ಪವಿತ್ರಾತ್ಮನನ್ನು ಕಳಿಸ್ತೀನಿ. Jesus Christ said, I'll be leaving this world, but I will be sending the Holy Spirit. ಈ ಪವಿತ್ರಾತ್ಮನು ನಿಮ್ಮ ಜೊತೆ ಇರ್ತಾನೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. Jesus Christ says, Holy Spirit God will be with you. ಸೊ ಯೇಸು ಸ್ವಾಮಿ ನಾನು ಇರ್ತೀನಿ ಜೊತೆಲಿ ಅಂದರೆ ಅದರ ಅರ್ಥ ಪವಿತ್ರಾತ್ಮನು ನಮ್ಮ ಜೊತೆ ಇದ್ದಾರೆ ಅಂತ. If Jesus Christ says that I'll be among you, that means Holy Spirit God will be among us. ಬಟ್ ನಮಗೆಲ್ಲ ದಾಹ ಇದೆಯಾ, ಪವಿತ್ರಾತ್ಮನೇ ನೀನು ನನ್ನ ಜೊತೆ ಇರಬೇಕು ಅಂತ? Do we all have the thirst that Holy Spirit God be among us? ಸೊ ಆ ಸಮಯದಲ್ಲಿ ನೀವು ನಿಮ್ಮ ಮನಸ್ಸುಗಳನ್ನು, ನಿಮ್ಮ ಹೃದಯಗಳನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. At that particular time, you need to keep your conscience clear. ನೀವು ಇತರನ್ನೆಲ್ಲ ನೋಡ್ತಾ ಇರಬಾರ್ದು. You should not be seeing all others. ಯಾಕೆಂದ್ರೆ ಎಲ್ಲರಲ್ಲೂ ಕೊರತೆಗಳಿರುತ್ತೆ. All have their own weaknesses. ಸಭೆ ಹಿರಿಯರಲ್ಲಿ ಕೂಡ ಕೊರತೆಗಳಿರುತ್ತೆ. Even the church elders also have their weaknesses. ಅವು ಏನೋ ಎಷ್ಟೋ ವಿಷಯಗಳು ನಿಮ್ಗೆ ಅರ್ಥ ಆಗದೆ ಇರಬಹುದು. Many things you may not understand. ಬಟ್ ಆದ್ರೆ ನಿಮ್ಮ ಹೃದಯದಲ್ಲಿ, but in your heart, ನಿಮಗೆ ಆ ಭಾರ ಇರಬೇಕು, ದೇವರೇ ನಾನು ಯೇಸು ಸ್ವಾಮಿ ನಾನು ನಿನಗೋಸ್ಕರ ಬರ್ತಾ ಇದ್ದೀನಿ ಅಂತ. But we should have a burden that Lord Jesus, I'm coming for your sake. ಬೇರೆ ಎಲ್ಲ ಡಿಸ್ಟ್ರಾಕ್ಷನ್ಸ್ ಕನ್ನಡದಲ್ಲಿ ಅಡ್ಡಿ ಆತಂಕ. ಬಹಳಷ್ಟು ಅಡ್ಡಿ ಆತಂಕ ಇರಬಹುದು. There may be many distractions. ಆದರೆ ಅದನ್ನೆಲ್ಲ ಜಯಿಸಿ ನೀವು ಯೇಸು ಸ್ವಾಮಿ ಮೇಲೆ ದೃಷ್ಟಿಯನ್ನು ಇಡಿ. You need to overcome them and you need to focus on Jesus. ಸೊ ಇವಾಗಿಂದ 6 ತಿಂಗಳು ತೆಗೆದುಕೊಂಡ್ರೆ, let's take from here onwards 6 months. ಇನ್ನು ಮುಂದಿನ 6 ತಿಂಗಳಲ್ಲಿ ಈ ಥರ ದೃಷ್ಟಿಯನ್ನು ಯೇಸು ಸ್ವಾಮಿ ಮೇಲೆ ದೃಷ್ಟಿ ಇಟ್ಟವರು, in this coming 6 months, if we keep focus on Jesus Christ, ಯಾರೆಲ್ಲ ದೃಷ್ಟಿ ಇಡ್ತಾರೆ ಅವರೆಲ್ಲ ಬೆಳೀತಾರೆ. who all have a focus on Jesus Christ, they will grow. ಅವರು ಸಮಾಧಾನದಲ್ಲಿ ಬೆಳೀತಾರೆ, they grow in peace, ಸಂತೋಷದಲ್ಲಿ ಬೆಳೀತಾರೆ, they grow in happiness, ಜ್ಞಾನದಲ್ಲಿ ಬೆಳೀತಾರೆ, they grow in wisdom, ಮತ್ತೆ ರೈಚಿಯಸ್ ನೀತಿನಲ್ಲಿ ಬೆಳೀತಾರೆ, and they grow in righteousness. ಮತ್ತೆ ನೀವು ನೋಡ್ತೀರಾ ಅವ್ರನ್ನ ದೇವರು ಕಾಪಾಡೋದನ್ನ ನಿಮಗೆ ಕಾಣಿಸುತ್ತೆ. and you can see that God is really protecting them. ಅವರ ಸಂಪಾದನೆ ಇರ್ಬೋದು, ಅವರ ಕುಟುಂಬ ಇರ್ಬೋದು, ಅವರ ಮಕ್ಕಳಿರ್ಬೋದು, ನೀವು ನೋಡ್ತೀರಾ ದೇವರು ಕಾಪಾಡ್ತಾ ಇರ್ತಾರೆ. they are earning, maybe their earnings, their family and their children, God will be protecting them. ಸೊ ಅವರು ಬಡವರಾಗಿರ್ಬೋದು, ಆದರೆ ಅವರಲ್ಲಿ ಯಾವ ಕೊರತೆಗಳಿರೋದಿಲ್ಲ. even they may be poor, but they lack nothing. ಅವ್ರಿಗೆ ಕಡಿಮೆ ಹಣ ಇದ್ರೂ ಅದರಲ್ಲಿ ಜೀವನ ಹೇಗೆ ಮಾಡೋದು ಅಂತ ಅವ್ರಿಗೆ ಗೊತ್ತಾಗುತ್ತೆ. even they may have less money, but they know how to live in that. ಸೊ ಇದು ದೈವಿಕ ಜ್ಞಾನ. this is godly wisdom. ಅದು ಹೇಗೆ ಬರುತ್ತೆ? how does it come? ದೇವರಲ್ಲಿ ದೃಷ್ಟಿ ಇಡೋದ್ರಿಂದ. when you focus on the Lord. ಆವಾಗ ಅಂಥ ಸಹೋದರ ಸಹೋದರಿಯರು ಜೊತೆಯಲ್ಲಿ ಬಂದಾಗ, when these kind of a brothers and sisters come together, ಅವು ಯೇಸು ಸ್ವಾಮಿ ಬಹಳ ಬಲವಾಗಿ ಪ್ರಸನ್ನ ಆಗ್ತಾರೆ ಅಲ್ಲಿ. then God will be greatly pleased. ಇಲ್ಲಿ ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ಕೂಡ ದೇವರ ಪ್ರಸನ್ನತೆ ಹೆಚ್ಚಾಗಿರುತ್ತೆ. and in the same way you will have God's presence at your home. ಅದನ್ನು ನಿಮ್ಮ ಮಕ್ಕಳು ನೋಡ್ತಾರೆ, and your children will see it. ನಿಮ್ಮ ಮಕ್ಕಳಿಗೆ ನಂಬಿಕೆ ಬರುತ್ತೆ, and your children's faith will increase. ಸೊ ಇದಕ್ಕೆ ನಾವು ಸಭೆ ಅಂತ ಹೇಳ್ತೀವಿ. this is called as church. ಸೊ ಸಭೆ, church.
ಯೇಸು ಸ್ವಾಮಿ ಸಭೆಯನ್ನ ಕಟ್ತಾ ಇದ್ದಾರೆ. Jesus Christ is building church. ಈ ತರದ ಸಭೆಯನ್ನ ಯೇಸು ಸ್ವಾಮಿ ಕಟ್ತಾ ಇದ್ದಾರೆ. Jesus Christ is building this kind of a church. ಈ ತರದ ಸಭೆಯಲ್ಲಿ ನಾವು ಇದ್ದೀವ? Are we in this kind of a church? ಅಥವಾ ಎಲ್ಲ ಸಭೆಗಳು ಇದೆಯಲ್ಲ ಅದೇ ತರ ನಾವು ಇದ್ದೀವ? Or we are like other churches which are all over here? ಅಂದರೆ ಯಾಗಿದ್ರೂ ಪರವಾಗಿಲ್ಲ, ನಮಗೆ ಭಾನುವಾರ ಕೂಟಕ್ಕೆ ಬಂದರೆ ಸಾಕು, ಸೋಮವಾರದಿಂದ ಶನಿವಾರದವರೆಗಡೆ ಹೇಗಿರ್ತೀವ ಅದು ಮುಖ್ಯ ಅಲ್ಲ ಅಂತ ಅಂಥವ್ರ ಥರನ? Or like we live however we want from Monday to Saturday and just come for Sunday meetings, that's like that? ಅದು ಸರಿಯಾದ ಸಭೆ ಅಲ್ಲ. That is not right. ಯಾಕೆಂದರೆ ಯೇಸು ಸ್ವಾಮಿಗೆ ಭಾನುವಾರ ಸೋಮವಾರದ ವ್ಯತ್ಯಾಸ ಇಲ್ಲ. Because Jesus Christ doesn't have any difference between Monday and Sunday. ಯೇಸು ಸ್ವಾಮಿಗೆ ಭಾನುವಾರ ಎಷ್ಟು ಮುಖ್ಯನೋ ಸೋಮವಾರನೂ ಅಷ್ಟೇ ಮುಖ್ಯ. How important is Sunday? It's same. Monday also same important for Jesus Christ. ನೀವು ಸಭೆಯಲ್ಲಿ ಬಂದು ಒಬ್ಬ ಸಹೋದರನ ಹತ್ರ ಹೇಗೆ ಮಾತಾಡ್ತೀರೋ ಅದು ಎಷ್ಟು ಮುಖ್ಯನೋ ಯೇಸು ಸ್ವಾಮಿಗೆ. How you come to the church and speak to a brother, how it is very important to Jesus Christ. ಅದು ಯೇಸು ಸ್ವಾಮಿಗೆ ನೀವು ನಿಮ್ಮ ಮನೆಯಲ್ಲಿ ಹೆಂಡತಿ ಜೊತೆ ಹೇಗೆ ಮಾತಾಡ್ತೀರಾ, ಗಂಡನ ಜೊತೆ ಹೇಗೆ ಮಾತಾಡ್ತೀರಾ ಅದು ಮುಖ್ಯ ಯೇಸು ಸ್ವಾಮಿ. Even how you speak with your husband or how you speak with your wife, that is also important for Jesus ನೀವು Christ. ಆಫೀಸಲ್ಲಿ ಹೋಗಿ ಕಾಲೇಜಲ್ಲಿ ಹೋಗಿ ಅಲ್ಲಿ ಇರೋರ ಜೊತೆ ಹೇಗೆ ಮಾತಾಡ್ತೀರಾ ಅದು ಕೂಡ ಮುಖ್ಯ ಯೇಸು ಸ್ವಾಮಿ. When you go to workplace and in your colleges, how do you speak to them? That is also very important to the Lord Jesus. ಯೇಸು ಸ್ವಾಮಿಗೆ ₹1 ₹1,00,000 ವ್ಯತ್ಯಾಸ ಇಲ್ಲ. There is no difference between 1 rupee and 1 lakh for Jesus Christ. ₹1 ಯೇಸು ಸ್ವಾಮಿ ಹೇಗೆ ನೋಡ್ತಾರೆ, ₹1,00,000 ಯೇಸು ಸ್ವಾಮಿ ಹಾಗೆ ನೋಡ್ತಾರೆ. Jesus Christ sees 1 rupee as equal to 1 lakh. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆ ವ್ಯತ್ಯಾಸ ಇದೆ ಇದೆಲ್ಲ. We have the differences. ಅದ್ಯಾಕೆ ಗೊತ್ತಾಗುತ್ತೆ? How do you know that? ಅದನ್ನ ಹೇಗೆ ವ್ಯವಹರಿಸ್ತೀರಾ ಅಂತ ಅದರಲ್ಲಿ ಗೊತ್ತಾಗುತ್ತೆ. How do you look at that particular thing? ವ್ಯವಹರಿಸೋದು, ಹೌ ವಿ ಡೀಲ್. How do you deal with that? ಇವಾಗ ಒಬ್ಬ ಸಹೋದರನ ಜೊತೆ ನಾನು ನೈಸಾಗಿ ಮಾತಾಡ್ತೀನಿ ಇಲ್ಲಿ. I speak with one brother very nicely. ಸೊ ಇಲ್ಲಿ ಒಬ್ಬ ಸಹೋದರಿ ಹತ್ರ ಸಭೆಯಲ್ಲಿ ಕೂಟದಲ್ಲಿ ಬಹಳ ನೈಸಾಗಿ ಮಾತಾಡ್ತೀನಿ. Here also one sister speaks to another sister very nicely in the church. ಯಾಕೆಂದ್ರೆ ಇದು ಬಹಳ ಮುಖ್ಯ. This is very important. ಆದ್ರೆ ಮನೆಯಲ್ಲಿ ಮತ್ತೆ ಹೊರಗಡೆ ಮಾತಾಡುವಾಗ ಅದು ವ್ಯತ್ಯಾಸವಾಗಿರುತ್ತೆ. But when I speak at home and when I speak at outside, there will be a difference. ಸೊ ಅದು ಯಾಕೆ? Why? ಒಂದನ್ನ ಮುಖ್ಯ ಅನ್ಕೊಂತೀವಿ, ಇನ್ನೊಂದು ಮುಖ್ಯ ಅಲ್ಲ ಅಂತ. One we think as important, other one we think that is not important. ಆ ತರ ಇದ್ರೆ If we this attitude we have, ನಿಮ್ಮ ಮನೋಭಾವ, this attitude, ಮತ್ತೆ ಯೇಸು ಸ್ವಾಮಿಯ ಮನೋಭಾವ ಒಂದೇ ಮ್ಯಾಚ್ ಆಗ್ತಾ ಇಲ್ಲ. the attitude of Jesus is not same, it's different. ಅವಾಗ ನೀವು ಏನ್ ಮಾಡ್ತೀರಾ ಅಂದ್ರೆ, Then what we do is, ನಿಮ್ಮನ್ನೇ ನೀವು ಸಭೆಯಿಂದ ಹೊರಗಡೆ ಹಾಕೊಳ್ತಾ ಇದ್ದೀರಾ. you put yourself outside of the church. ಇವಾಗ ಯಾಕೋಬ 3ನೇ ಅಧ್ಯಾಯದಲ್ಲಿ ಈ ತರ ಇದೆ ವಚನ. In James 3rd chapter, 1:1, first verse. ಸೊ 3:1 ಹೀಗೆ ಹೇಳುತ್ತೆ, ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. Not many of you should become teachers, my brothers, for you know that we who teach will be judged with greater strictness. ಇವಾಗ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. I am standing here and speaking. ನನಗೆ ಹೆಚ್ಚು ನ್ಯಾಯ ತೀರ್ಮಾನ ಆಗುತ್ತೆ. I will be judged more. ಆ ಥರ ನೋಡಲ್ಲ. Jesus Christ doesn't see like that. ನಿಮ್ಮ ಹೌದು ಅಥವಾ ಇಲ್ಲವಾಗಿರ್ಬೇಕು ಎಲ್ಲ ಸಮಯ. Your yes should be yes and your no should be no all the time. ಅಂದ್ರೆ ಕಪಟತನ ಇರಬಾರ್ದು. There should be no hypocrisy. ಸೊ ಅದಕ್ಕೆ
ಕ್ರಿಸ್ತಿಯ ಜೀವಿತ ಗಂಭೀರವಾದದ್ದು. Christian life is very serious thing. ನಾವು ಗಂಭೀರವಾಗಿ ತಗೊಂಡ್ರೆ ಯೇಸು ಸ್ವಾಮಿ ಕೂಡ ಗಂಭೀರವಾಗಿ ತಗೊಂಡ್ರು. If we take it very seriously, Jesus Christ also takes it seriously. ಅವರು ನಮ್ಮ ಜೊತೆ ಇದ್ದು ನಮಗೆ ಸಹಾಯ ಮಾಡ್ತಾರೆ. Jesus Christ stays with us and will help us. ಸೊ ಹಾಗೆ ನಾವು ಸಭೆಯಾಗಿ ಕಟ್ಟಲ್ಪಡ್ತೀವಿ. In this manner we will be built as a church. ಇದು ಸಭೆಯ ಜವಾಬ್ದಾರಿ. This is the responsibility of the church. ಸೊ ಲೀಡರ್ ಮಾತ್ರ ಸರಿ ಇರಬೇಕು, ನಾವು ಹೇಗಿದ್ರು ಪರವಾಗಿಲ್ಲ, ಅದು ಯಾರು ಹೇಳ್ಕೊಡ್ತಾರೆ? If only leader has to be nice and others not, no, who will tell this? ಅದು ಮೋಸ. That is cheating. ಬೇರೆ ಸಭೆಗಳಲ್ಲಿ ಆಗಿದ್ರೆ ಅದು ಮೋಸ. ಅದು In other churches it's happening, it's a deception. ಅಲ್ಲಿ ಏನಾಗುತ್ತೆ, ಯೇಸು ಸ್ವಾಮಿಯ ಪ್ರಸನ್ನತೆ ಇರೋದಿಲ್ಲ. There in those places you don't have Jesus Christ's presence. ನೋಡಿ, ಇಲ್ಲಿ ನಾವು ಯೇಸು ಸ್ವಾಮಿ ನಮ್ಮ ಮಧ್ಯೆ ಇರಬೇಕು, ನಮ್ಮ ಮನೆಯಲ್ಲಿ ಇರಬೇಕು ಅಂತ ನಾವು ಬಯಸ್ತೀವಿ. We desire that Jesus Christ's presence and here and at home we should have. ಆವಾಗ ನಮ್ಮ ಹೃದಯಗಳನ್ನು ನಾವು ಕಾಪಾಡಿಕೊಳ್ಬೇಕು. Then we should protect our hearts. ನಾವು ಹೆಚ್ಚು ನಂಬಿಕೆ ಇಡಬೇಕು ದೇವರು. We should have more faith upon him. ಅವ್ರ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಹಾತೊರಿಬೇಕು. We need to strive to walk in his ways. ಇವಾಗ ನಮ್ಮಲ್ಲಿ ಬಲಹೀನರಿದ್ರೆ ನಾವು ಒಬ್ರಿಗೊಬ್ಬರಿಗೆ ಸಹಾಯ ಮಾಡಬೇಕು. If we have weak people among us, we need to help each other. ಅದಕ್ಕಾಗಿ ನಾವು ಕೂಡಿ ಬರೋದು. That's the reason we gather here. ಅದಕ್ಕಾಗಿ ಅನ್ಯೋನ್ಯತೆ ಅಂತ ಹೇಳ್ತೀವಿ. That's the reason we say it is a fellowship. ಇವಾಗ ಒಬ್ಬ ಸಹೋದರಿ ಜೊತೆ ಮಾತಾಡಿಲ್ಲ ಅಂದ್ರೆ ಅವರ ಸಮಸ್ಯೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? If you don't talk to one's brother or sister, how do you understand their problem? ಅವ್ರ ಮೇಲೆ ಭಾರ ಇಲ್ಲ ಅಂದ್ರೆ ಅದರ ಅರ್ಥ ಏನು? If you don't have burden on them, then what do you mean by that? ಹಾಗಿದ್ರೆ ಯೇಸು ಸ್ವಾಮಿಯ ಹೃದಯ ನಿಮ್ಮಲ್ಲಿ ಇಲ್ಲ ಅಂತ. That means you don't have the heart of Jesus Christ. ರೋಮ 15. Romans 15. ಮೊದಲನೇ ವಚನ. First verse. You can read. We who are strong have an obligation to bear with the failings of the weak and not to please ourselves. ಸೊ ದೃಢವಾದ ನಂಬಿಕೆಯುಳ್ಳ ನಾವು ಅಂದ್ರೆ ನಿಮಗೆ ನಂಬಿಕೆ ಇದೆ ಅಂತಂದ್ರೆ, If you have faith, ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. you should not please yourself, but you should bear the failings of the other weak people. ನೀವು ಬಲಹೀನರು ಕೆಲವರು ಇರ್ತಾರೆ, ಯಥಾರ್ಥವಾಗಿರ್ತಾರೆ, There will be ಬಲಹೀನರಾಗಿರ್ತಾರೆ. there will be weak people, honestly we know that. ನಿಮ್ಮ ಹೆಂಡತಿಯರ ಬಗ್ಗೆ ಯೋಚನೆ ಮಾಡಿ. Think about your wives. ಬಲಹೀನರು, They are weak people. ಯಥಾರ್ಥರಾಗಿದ್ದಾರೆ ಆದರೆ ಬಲಹೀನರು. They are sincere but they are weak. ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. Let's think about your children. ಅವರು ಯಥಾರ್ಥರಾಗಿರ್ತಾರೆ, They are upright, wholehearted, ಯಥಾರ್ಥ sincere, ಆದರೆ ಅವರು ಬಲಹೀನರಾಗಿರ್ತಾರೆ. but they are weak. ಆದರೆ ಎಲ್ಲಿ ಅಹಂಕಾರ ನೋಡ್ತೀರಾ ಅಲ್ಲಿ ನೀವು ಸರಿಪಡಿಸಬೇಕು. Where you see pride, you need to correct it. ಎಲ್ಲರೂ ಅಹಂಕಾರಿಗಳು ಇಲ್ಲದೆ ಇರಬಹುದು, ಆದರೆ ಯಥಾರ್ಥವಾಗಿ ಅವರು ಬಲಹೀನರಾಗಿರ್ತಾರೆ. May not be everyone have that pride, but sincerely they are weak. ಮೂರನೇ ವಚನ ನೋಡಿ, ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. Third verse, for Christ did not please himself. ಈ ಯೇಸು ಸ್ವಾಮಿ ತಮ್ಮನ್ನೇ ಮೆಚ್ಚಿಸ್ಕೊಳ್ಬೇಕು ಅಂದಿದ್ರೆ ಬಲಹೀನರಿಗೆ ಸಹಾಯ ಮಾಡಕ್ಕಾಗ್ತಾ ಇರಲಿಲ್ಲ. If Christ wanted to please him, then he would not have helped others. ಅಂದ್ರೆ ಬಲಹೀನರಿಗೆ ಸಹಾಯ ಮಾಡಬೇಕು ಅಂದ್ರೆ ನಾವು ಅನಾನುಕೂಲಗಳನ್ನ ಅನುಭವಿಸಬೇಕಾಗುತ್ತೆ. If we need to help the weak people, I need to face some difficulties or inconvenience. ಅದು ಸಭೆ. That is church. ಆದರೆ ಎಲ್ಲಿ ಅಹಂಕಾರ ಇರುತ್ತೆ, ಸ್ವಾರ್ಥ ಇರುತ್ತೆ, where there is pride, where there is selfishness, ಅಲ್ಲಿ ಯೇಸು ಸ್ವಾಮಿ ಇರೋದಿಲ್ಲ. Jesus Christ won't be there. ಅಂತವ್ರಿಗೆ ಯೇಸು ಸ್ವಾಮಿ ಸಹಾಯ ಕೂಡ ಮಾಡಲಿಲ್ಲ. And Jesus Christ won't help them. ಸೊ ಅದಕ್ಕಾಗಿ ನಾವು ಎಲ್ಲ ಹೋರಾಡ್ತಾ ಇದ್ದೀವಿ ಅಹಂಕಾರ ಮತ್ತು ಸ್ವಾರ್ಥದ ವಿರುದ್ಧವಾಗಿ. So we all are fighting in regards to pride and selfishness. ಅದಕ್ಕಾಗಿ ಇಲ್ಲಿ ಪ್ರಸಂಗದಲ್ಲಿ ಕೂಡ ನಾವು ಮಾತಾಡ್ತಾ ಇರ್ತೀವಿ ಅಹಂಕಾರ ಮತ್ತು ಸ್ವಾರ್ಥದ ವಿರುದ್ಧವಾಗಿ. That's the reason from here we speak in regards to pride and selfishness. ಯಾಕೆಂದ್ರೆ ಯೇಸು ಸ್ವಾಮಿ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಿದ್ರೆ ಹಾಗೆ ಮಾತಾಡ್ತಾ ಇದ್ದಾರೆ. If Jesus Christ stands here and speaks, he speaks the same. ಮತ್ತಾಯ 28. Matthew 28. ಸೊ ಯೇಸು ಸ್ವಾಮಿ ಹೇಗೆ ನೋಡ್ತಾರೆ ಸಭೆಯನ್ನು? How does Lord Jesus Christ see the church? ಮೊದಲು 18ನೇ ವಚನ, First 18th verse, Matthew 28:18. ಸೊ 18ರಲ್ಲಿ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ.
All authority in heaven and on earth has been given to me. ಯೇಸು ಸ್ವಾಮಿನ ಯಾಕೆ ಹಿಂಬಾಲಿಸ್ತೀವಿ ನಾವು? Why we follow Jesus Christ? ಯಾಕೆ ಅಂದರೆ ನಾವು ಒಂದು ದಿವಸ ಯೇಸು ಸ್ವಾಮಿ ನ್ಯಾಯ ತೀರ್ಮಾನಕ್ಕೆ ಕುಳಿತುಕೊಂಡಾಗ ಅವ್ರ ಮುಂದೆ ನಾವೆಲ್ಲರೂ ನಿಂತ್ಕೊಳ್ಬೇಕು. One day when Jesus Christ sits on the throne to judge, we stand in front of him. ಯಾಕೆ ಅಂದರೆ ದೇವರು ಆ ಅಧಿಕಾರನ ಕೊಟ್ಟುಬಿಟ್ಟಿದ್ದಾರೆ ಅವ್ರಿಗೆ. Because God has given that authority to him. ಸೊ ದೇವರು ಯೇಸು ಸ್ವಾಮಿ ಮೂಲಕ ನಮಗೆ ಒಂದು ಮಾರ್ಗವನ್ನ ಸಿದ್ಧಪಡಿಸಿದ್ದಾರೆ. Through Jesus Christ, God has made a way for us. ಯೇಸು ಸ್ವಾಮಿ ತರ ನನ್ನ ಮನೋಭಾವನ ಬದಲಾಯಿಸ್ಕೊಳ್ತಾ ಇದ್ರೆ, if I am changing my attitude as Jesus Christ, ನಾನು ಪರಲೋಕದಲ್ಲಿ ನ್ಯಾಯ ತೀರ್ಮಾನಕ್ಕೆ ನಿಂತ್ಕೊಳ್ಳಕ್ಕೆ ಸಿದ್ಧನಾಗ್ತಾ ಇರ್ತೀನಿ. then I'll be preparing myself to stand in heaven in the judgment, near the judgment seat. ಆವಾಗ ನನ್ನ ಸಾಧ್ಯತೆ ಮಟ್ಟಕ್ಕೆ ನಾನು ದೇವರ ಮುಂದೆ ಯೇಸು ಸ್ವಾಮಿ ಅಂತಿದ್ರೆ, as much possible I can that live like Jesus Christ. ಅವತ್ತು ನಿಂತ್ಕೊಂಡಾಗ ದೇವ್ರು ನೋಡ್ಬಿಟ್ಟು ನೀನು ಯಥಾರ್ಥನಾಗಿದ್ದೀಯಾ, ನೀನು ಸರಿಯಾಗಿದ್ದೀಯಾ, ನಾನು ನಿನ್ನ ಮೇಲೆ ನ್ಯಾಯ ತೀರ್ಮಾನ ಮಾಡೋದು ಏನೂ ಇಲ್ಲ ಅಂತ ಹೇಳ್ತಾರೆ. When I stand near the judgment seat, Jesus says, you're sincere, I have nothing to judge against you. ಆ ಥರ ಇಲ್ಲ ಅಂತಂದ್ರೆ, if I'm not living like that, ಅವತ್ತು ನಿಂತ್ಕೊಳ್ಳೋಕೆ ಆಗೋದಿಲ್ಲ ಅವ್ರು. then we can't stand in front of Jesus. ನನಗೂ ಯೇಸು ಸ್ವಾಮಿಗೂ ಸೇರದೆ ಇರೋ ಬಹಳಷ್ಟು ಆತ್ಮಗಳು ಅಲ್ಲಿರುತ್ತೆ ನನ್ನಲ್ಲಿ. So there will be many kind of things which will not be right in front of Jesus. ಅವಾಗ ಯೇಸು ಸ್ವಾಮಿ ಹೇಳ್ಬಿಡ್ತಾರೆ, ನೀನು ಇಲ್ಲಿ ನನ್ನ ಜೊತೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ, ನೀನು ಬೇರೆ ಕಡೆ ಹೋಗ್ಬಿಡು ಅಂತ ಕಳಿಸಿ. Jesus Christ says, you can't stand in front of me, you can go away. ಇವಾಗ ಸಭೆಯ ಜವಾಬ್ದಾರಿ ಏನು? What is the responsibility of the church? ಯೇಸು ಸ್ವಾಮಿ ಜೊತೆ ನಿಂತ್ಕೊಳ್ಳಕ್ಕೆ ತಯಾರು ಮಾಡ್ತಾ ಇರೋದು. Preparing you to stand in front of Jesus. ಭಾನುವಾರ ಕೂಟಕ್ಕೆ ಬಂದ್ಬಿಡಿ ಅಂತ ಹೇಳೋದಲ್ಲ. It's not coming for the Sunday meetings. ಅದಕ್ಕಾಗಿ ಇಲ್ಲಿ ಭಾನುವಾರ ಕೂಟಕ್ಕೆ ಬೆಂಗಳೂರಿನಲ್ಲಿ 600 ಜನ ಬರ್ಬೋದು, ಇಲ್ಲಿ 200 ಜನ ಬರ್ಬೋದು, ಅದು ಮುಖ್ಯ ಅಲ್ಲ. In Bangalore they may 600 to 700, here 100 200 may come. ಅದು ಮುಖ್ಯ ಅಲ್ಲ. That is not important. ಎಲ್ಲರೂ ನಿಂತ್ಕೊಳ್ಳೋಕ್ಕೆ ದೇವ್ರ ಮುಂದೆ ನಿಂತ್ಕೊಳ್ಳೋಕ್ಕೆ ಸಿದ್ಧರಿದ್ದಾರೆ. Is everyone prepared to stand in front of Jesus? ಅದೇ ನಮ್ಮ ಜವಾಬ್ದಾರಿ ಇವತ್ತು. That is our responsibility today. ನಮ್ಮ ಗುರಿ ಆಗಿರಬೇಕು. This should be our goal. ಸೊ ಇಲ್ಲ ಅಂದ್ರೆ ನಾವು ಬಹಳಷ್ಟು ಬೇರೆ ಸಭೆಗಳ ತರ ಆಗ್ಲಿಕ್ಕೆ ಸಾಧ್ಯ ಇದೆ. If it is not the same, then we'll become like other churches. ನಾವು CFCಗೆ ಹೋಗ್ತೀವಿ, CFC ಅನ್ನೋದು ಮುಖ್ಯ ಅಲ್ಲ. We say we go to CFC is not important. ಹಾಗೆ ಅಂದರೆ ಇಲ್ಲಿ ನಾವು ನಿಜವಾಗ್ಲೂ ಒಳ್ಳೆ ಶಿಷ್ಯರಾಗಿ ದೇವ್ರ ಮುಂದೆ ಸರಿಯಾಗಿ ನಿಂತ್ಕೊಳ್ಳಕ್ಕೆ ತಯಾರು ಮಾಡ್ತಾ ಇದ್ದಾರೆ ಅಂದರೆ ಇದು ಸರಿ. If we are preparing everyone to become right disciples of Jesus Christ, then it is right. ಅಲ್ಲ, ಅದೇ ಇಲ್ಲಿ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ. That is what Jesus Christ is saying here. ನನಗೆ ಅಧಿಕಾರ ಕೊಟ್ಟಿದ್ರಿಂದ, because all authority is given to me, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. Go therefore to all nations and make them disciples. ನೋಡಿ, ಮೊದಲು ಶಿಷ್ಯರಾಗಬೇಕು. First we need to become disciples. ನಾನು ಇಷ್ಟೊತ್ತು ಮಾತಾಡಿದ್ದು ನಾವು ಶಿಷ್ಯರಾಗಬೇಕು ಅಂತ. All this time I was speaking that we should become disciples. ಅಂದ್ರೆ ಯೇಸು ಸ್ವಾಮಿ ಮನಸ್ಸು ನಮ್ಮಲ್ಲಿ ಇರಬೇಕು. We should have the same mind what Jesus Christ has. ಯೇಸು ಸ್ವಾಮಿ ಏನು ಹೇಳಿದ್ರು, ಬಹಳ ಜನ ಬರ್ತಾರೆ ಆದ್ರೆ ಕೆಲವರು ಕಂಡುಕೊಳ್ತಾರೆ. What Jesus Christ has said, many come but only few can find it. ಇದು ಮಾರ್ಗ ಕಠಿಣವಾಗಿರುತ್ತೆ. The way is very difficult. ಕಷ್ಟ ಇದ್ರೂ ಯೇಸು ಸ್ವಾಮಿ ಕೂಡ ಆ ಮಾರ್ಗದಲ್ಲಿ ನಡೆದಿದ್ದಾರೆ. Even though it is difficult, Jesus Christ still walked in the same path. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮೊಟ್ಟಿಗೆ ಇರ್ತೀನಿ. Jesus Christ says, I'll be with you. ಇಲ್ಲೇ ಹೇಳಿದ್ರು ಮುಂದೆ. You can read further. ಅದೇ ಹೇಳ್ತಾರೆ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನು ಎಲ್ಲವನ್ನು ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. Baptizing them in the name of the Father and the Son and of the Holy Spirit, teaching them to observe all that I have commanded you, and behold, I am with you always to the end of the age. ಸೊ ಶಿಷ್ಯರಾಗಬೇಕು ಅಂದ್ರೆ ಏನು? What do you mean by becoming disciple? ಯೇಸು ಸ್ವಾಮಿ ತರ ಆಗಬೇಕು ಅಂತ. To become like Jesus. ಅಷ್ಟೇ, ಯೇಸು ಸ್ವಾಮಿ ಅದೇ ಹೇಳಿದ್ದು. This is what Jesus Christ has said. ನನ್ನ ಆತ್ಮ ನಿಮ್ಮ ಆತ್ಮ ಒಂದಾಗಬೇಕು. My spirit, Jesus Christ's spirit and my spirit should become one. ಅಂದರೆ ನಾನು ಮಾತಾಡೋ ರೀತಿ ಯೇಸು ಸ್ವಾಮಿ ಥರ ಆಗಬೇಕು. If I speak, I should speak like Jesus. ಮಾತಾಡೋದು ನನ್ನ ಯೇಸು ಸ್ವಾಮಿ ಥರ ಆಗಬೇಕು ಅಂದರೆ ಮೊದಲು ನಾನು ಯೋಚನೆ ಮಾಡೋದು ಯೇಸು ಸ್ವಾಮಿ ಥರ ಆಗಬೇಕು. If I need to speak like Jesus, then first I should start thinking like Jesus.
ಸೊ ಅದನ್ನ ಹೇಗೆ ಗೊತ್ತಾಗುತ್ತೆ ನಮ್ಗೆ? How will I know that? ದೇವರ ವಾಕ್ಯವನ್ನು ಓದಬೇಕಾಗುತ್ತೆ. I need to read the word of God. ಬೇರೆ ಕರ್ತನಲ್ಲಿ ಬೆಳೀತಾ ಇರೋ ಸಹೋದರ ಸಹೋದರಿಯರ ಜೊತೆ ಅನ್ಯೋನ್ಯತೆ ಮಾಡಬೇಕಾಗುತ್ತೆ. I need to have fellowship with the people who are growing in the Lord. ಸೊ ಇವಾಗ ಬಲಹೀನರಿಗೆ ನೀವು ಬಲವಾಗಿರಿ ಅಂತ ವಾಕ್ಯ ಹೇಳುತ್ತೆ. The word says you be the strength to the weak. ಬಲಹೀನರು ಎಲ್ಲಿ ಸಿಗ್ತಾರೆ ನಿಮ್ಗೆ? Where do you find the weak? ನಿಮ್ಮ ಮನೇಲಿ ಸಿಗ್ತಾರೆ, Do you find at home? ಸಭೆನಲ್ಲಿ ಸಿಗ್ತಾರೆ. Do you find at church? ಸೊ ಇಲ್ಲಿ ನಾವು ಬಲಪಡಿಸುವಂತವ್ರಾಗಿರ್ಬೇಕು. Here we need to strengthen them. ಸೊ ಬಲಹೀನರ ಜೊತೆ ಜಗಳ ಯಾಕೆ ಮಾಡ್ತೀವಿ ನಾವು? Why we to fight with weak people? ಸೊ ಯಾಕೆ ಅಂದ್ರೆ ಅವ್ರಿಗೆ ಸಹಾಯ ಮಾಡೋಕ್ಕಾಗಲ್ಲ ಅದಕ್ಕೆ. Because we can't help them. ಸೊ ಸಹಾಯ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಬಲ ಇರಬೇಕು. If I need to help them, I need to have the strength. ಸೊ ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನ ಶಿಷ್ಯರಾಗಬೇಕು. That's the reason Jesus says, become my disciples. ಯಾರೆಲ್ಲ ಶಿಷ್ಯರಾಗಿರ್ತಾರೆ ಇಲ್ಲಿ, Who all have become disciples, ಯಾರು ಬೆಳೀತಾ ಇರ್ತಾರೆ, who are growing, ಅವರು ಸಭೆಗೆ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ. only they can help the church. ಅವರು ಹೆಚ್ಚೆಚ್ಚು ಯೇಸು ಸ್ವಾಮಿ ತರ ಕಾರ್ಯ ಮಾಡ್ಲಿಕ್ಕೆ ಆಗುತ್ತೆ. They can work like Jesus Christ more. ಅವ್ರ ಮಾತಲ್ಲಿ, ಅವರ ನಡತೆಯಲ್ಲಿ ಯೇಸು ಸ್ವಾಮಿಯನ್ನ ಇತರರಿಗೆ ತೋರಿಸ್ತಾ ಇರ್ತಾರೆ. They show Jesus Christ in their words and in their ways. ಸಭೆಯಲ್ಲಿ ಮಾತ್ರ ಅಲ್ಲ, ಮನೆಗಳಲ್ಲಿ ಕೂಡ ಇದು ನಡೀತಾ ಇರಬೇಕು. It is not only in the church, but it should happen in your home also. ಇಲ್ಲಿ ಬಂದಾಗ ಮಾತ್ರ ಸಭೆ ಅಲ್ಲ, ನೀವು ಮನೇಲಿ ಇದ್ದಾಗ ಕೂಡ ನೀವು ಸಭೆನೇ. Even if it's not only here when you come, it's church, but at home also, that is also a church. ಸೊ ಅದಕ್ಕಾಗಿ ಈ ಸಭೆನಲ್ಲಿ ಮುಖ್ಯವಾಗಿ ಗುರಿ ಯೇಸು ಸ್ವಾಮಿ ತರ ನಾವು ಶಿಷ್ಯರಾಗಬೇಕು. The main goal of the church should be that we should become like Jesus. ಸೊ ಯೇಸು ಸ್ವಾಮಿ ತರ ಆಗಬೇಕು ಅಂದ್ರೆ ಶಿಷ್ಯರಾಗಿರ್ಬೇಕು. If I need to become like Jesus, then I should be a disciple of Jesus. ಸೊ ತಂದೆ, ಮಗನ, ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾ ಸ್ನಾನ. We should take baptism in the name of the Father, Son, Holy Spirit. ಅಂದ್ರೆ ನಾನು ತಂದೆಗೆ, ಮಗನಿಗೆ, ಪವಿತ್ರಾತ್ಮನಿಗೆ ಒಳಪಡ್ತೇನೆ. That means I submit to Father, Son, and Holy Spirit. ಮೊದಲು ನಾನು ಲೋಕಕ್ಕೆ, ಪಾಪಕ್ಕೆ ಒಳಗಾಗಿದ್ದೆ, ಇವಾಗ ನಾನು ತಂದೆ, ಮಗ, ಪವಿತ್ರಾತ್ಮನಿಗೆ ಒಳಪಡ್ತೇನೆ. Earlier I surrendered myself to world and sin, but now I surrender myself to Father, Son, Holy Spirit. ಸೊ ಆಮೇಲೆ ಇಲ್ಲಿ ಹೇಳ್ತಾರೆ, ಮತ್ತೆ ನೀವು ನಿಮಗೆ ಆಜ್ಞಾಪಿಸದ ಎಲ್ಲವನ್ನು ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿ. Then teach them to observe what all I have commanded you. ನೋಡಿ, ನಿಮಗೆ ದೇವರು ಮದುವೆ ಕೊಡ್ತಾರೆ, ಮಕ್ಕಳು ಕೊಡ್ತಾರೆ. God gives you marriage and children. ಯಾಕೆ? Why? ಯಾಕೆಂದ್ರೆ ನೀವು ಯೇಸು ಸ್ವಾಮಿಯನ್ನ ಅವರಿಗೆ ತೋರಿಸ್ಬೇಕು. Because you need to show them Jesus Christ. ಸಹೋದರರು ಕುಟುಂಬದಲ್ಲಿ ಯಜಮಾನನಾಗಿರ್ಬೇಕು. Brothers should be like a head of the family. ಮಾರ್ಕ 10ನೇ ಅಧ್ಯಾಯ, Mark 10th chapter. ಹೇಗೆ ನಾವು ನಾಯಕರಾಗಿರ್ಬೇಕು, How we can be a head. ನೋಡಿ, ಇದನ್ನು ಕೂಡ ಸಭೆಯ ಜವಾಬ್ದಾರಿ ಅಥವಾ ಒಬ್ಬ ಶಿಷ್ಯನ ಜವಾಬ್ದಾರಿ ಅಂತ ಹೇಳಿ. It can be a responsibility of in the church or for an 42ನೇ ವಚನ 42. ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಜನಗಳನ್ನು ಆಳುವವರೆನ್ನಿಸಿಕೊಳ್ಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ಅವರಲ್ಲಿ ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ, ಆದರೆ ನಿಮ್ಮಲ್ಲಿ ಹಾಗಿರಬಾರದು. Jesus called them to him and said to them, you know that those who are considered rulers of the Gentiles lord it over them, and their great one exercise authority over them, but it shall not be so among you. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅವರ ಕ್ಯಾರೆಕ್ಟರ್, ಅವರ ಗುಣ ಹೇಗಿದೆ ಅಂತ. Jesus Christ is sharing his character, ನೀವು ಹೇಗಿರಬೇಕು ಅಂತ, how you should live. ಸೊ ನೀವು ಜನರನ್ನ ಆಳುವವರು ಅಂತ ಅನ್ನಿಸಬಾರ್ದು ಯಾರು. No one should think that you are ruling over others. ಇವಾಗ ಸಭೆ ಹಿರಿಯರಾದ್ರೂ, even it may be elders, ನೋಡಿದ್ರೆ ಅವರು ಜನರುಗಳನ್ನ ಆಳ್ತಾ ಇದ್ದಾರೆ ಅನ್ನಿಸಬಾರ್ದು. the people should not feel that they are ruling over others. ಇಲ್ಲಿ ಅಡುಗೆ ಕೆಲಸನೋ ಇನ್ನೇನೋ ಮಾಡೋದಿರ್ಬೋದು, ಕಾನ್ಫರೆನ್ಸ್ ಇರ್ಬೋದು, ಅಲ್ಲಿ ಯಾರು ನಾಯಕರಾಗಿರ್ತಾರೆ, ಯಾವ ಥರ ಬಿಹೇವ್ ಮಾಡಬೇಕು ಅಂದರೆ, so maybe preparing food or in the conferences there may be works, how the ruler should work. ಸೊ ಯೇಸು ಸ್ವಾಮಿ ಅಲ್ಲಿದ್ರೆ ಹೇಗೆ ಮಾತಾಡ್ತಾ ಇದ್ರು? If Jesus Christ was over there, how would they spoke? ನೀವು ಹೋಗಿ ನೋಡಿದರೆ ಅಲ್ಲಿ ಯೇಸು ಸ್ವಾಮಿ ಒಂಥರ ರೂಲರ್ ಥರ ಕಾಣಿಸಲ್ಲ. When you see there, Jesus Christ will not be like a ruler. ಅವ್ರು ಹೋಗಿ ಎಲ್ಲರಿಗೂ ಸಹಾಯ ಮಾಡ್ತಾ ಇರ್ತಾರೆ. He will go and help everyone. ಎಲ್ಲರಿಗೂ ಪ್ರೀತಿಯಿಂದ ನಡೆಸ್ತಾ ಇರ್ತಾರೆ, ಹೇಗೆ ಮಾಡಬೇಕು, ಏನು ಮಾಡಬೇಕು. He would
tell with love how to do. ಸೊ ಹಾಗೆ ಗಂಡಂದಿರು ಮನೆಯಲ್ಲಿ ತಮ್ಮ ಹೆಂಡತಿ ಮಕ್ಕಳಿಗೆ ನಡೆಸ್ತಾ ಇರಬೇಕು. In the same way, husbands, you should tell your wives and children. ಸೊ ನಾನು ನಾಯಕ, ನಾನು ಹೇಳ್ತೀನಿ ಅಹಂಕಾರದಿಂದ ದೊರೆತನ, ಇಲ್ಲಿ ದೊರೆತನ ಅಂತ ಹೇಳ್ತೇನೆ, ನಾನು ಹೇಳ್ತೀನಿ ನೀವು ಮಾಡಿ, ಆ ಲ್ಯಾಂಗ್ವೇಜ್ ಯೇಸು ಸ್ವಾಮಿಗೆ ಸೇರಿದ್ದಲ್ಲ. Here I am a ruler, I show authority and do it. This language, it doesn't suit with Jesus Christ. ಇದು ಸಭೆ ಅಲ್ಲ, ಅದು It is not a church. ಅಂದರೆ ಸಭೆ ಅಂದರೆ ನಾನು ಮೊದಲೇ ಹೇಳಿದೆ. As I said, what do you mean by church? ಸಭೆ ಅಂದರೆ ಯೇಸು ಸ್ವಾಮಿ ಇರುವಂಥ ಸ್ಥಳ. The church means the place where Jesus Christ dwells. ಅಂದರೆ ಮನೆ ಸಭೆಯಾಗಿರುತ್ತೆ ಯಾವಾಗ? When a house can become a church? ಮನೆ ಯಜಮಾನ ಯೇಸು ಸ್ವಾಮಿ ಥರ ನಡ್ಕೊಳ್ತಾ ಇದ್ರೆ. If the head of the family walks as Jesus Christ. ಸೊ ಅವನು ಯೇಸು ಸ್ವಾಮಿ ಥರ ನಡ್ಕೊಳ್ತಾ ಇಲ್ಲ ಅಂದರೆ ಯೇಸು ಸ್ವಾಮಿ ಇರೋದಿಲ್ಲ. If he is not walking like Jesus Christ, then that house cannot be a church. ಮುಂದೆ ಹೇಳುತ್ತೆ, And further it says, ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. but whoever would be great among you must be your servant. ನಿಮ್ಮಲ್ಲಿ ಮೊದಲನೆಯನಾಗಿರಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು. And whoever would be first among you must be slave of all. ಅಂದರೆ ನೋಡಿ, ನಾವು ಆಫೀಸಲ್ಲಿ ಕೆಲಸ ಮಾಡ್ತೀವಿ. We work in the office. ಆಫೀಸಲ್ಲಿ ನಾವು ನಮಗೆ ಅಧಿಕಾರಗಳನ್ನು ಕೊಡ್ತಾರೆ. We may receive some authority. ಅದು ಸಭೆ ಅಲ್ಲ, ಅದು That is not a church. ಜವಾಬ್ದಾರಿಗಳನ್ನು ಕೊಡ್ತಾರಲ್ಲ. We receive responsibilities. ನಾನು ಜವಾಬ್ದಾರಿಗಳನ್ನು ಯೇಸು ಸ್ವಾಮಿ ಥರನೇ ನೆರವೇರಿಸಬೇಕು. I need to fulfill the responsibilities as Jesus Christ. ಸೊ ಒಬ್ರು ತಪ್ಪಿದ್ರೆ ತಪ್ಪು ಅಂತ ಹೇಳಬೇಕು. If there was wrong, I should say it is wrong. ಒಬ್ಬ ಮೋಸ ಮಾಡ್ತಾ ಇದ್ರೆ ನೀನು ಮೋಸ ಮಾಡ್ತಾ ಇದೀಯ. If someone is cheating, then I should say you are cheating. ಅಲ್ಲಿ ಬಹಳ ಜ್ಞಾನದಿಂದ ನಡ್ಕೊಳ್ಬೇಕು. I need to wisely move over there. ಅಲ್ಲಿ ಯಾರ ಹತ್ರ ಜಗಳ ಮಾಡಬೇಕಾಗಿಲ್ಲ. I need not fight there. ಆದರೆ ಜ್ಞಾನದಿಂದ ನಾನು ಜವಾಬ್ದಾರಿಗಳನ್ನು ನಡೆಸಬೇಕು. But with wisdom, I need to fulfill my responsibilities. ಮನೆ ಅಂದ್ರೆ ಅದು ಸಭೆ. When it comes to your home, that is a church. ಯಾಕೆಂದ್ರೆ ಎಲ್ಲರೂ ಯೇಸು ಸ್ವಾಮಿಯನ್ನು ನಂಬುವಂತವರು. Because everyone believes Jesus Christ. ಇಲ್ಲಿ ಸಭೆ ಅಂತ ನಾವೆಲ್ಲ ಯೇಸು ಸ್ವಾಮಿ ಹೆಸರಲ್ಲಿ ಕೂಡಿ ಬಂದಾಗ, when we gather here in the name of the Lord Jesus Christ, ಇಲ್ಲಿ ನಾವು ನಾಯಕರು ಅಂದ್ರೆ ಲೋಕದಲ್ಲಿ ಮಾತಾಡ್ತಾರಲ್ಲ ಆ ಥರ ಮಾತಾಡಬಾರ್ದು. Here the rulers cannot talk as the worldly people. ದೊರೆತನ, ಅಧಿಕಾರ ಅದೆಲ್ಲ ಅಲ್ಲ. You can't exercise authority over them. ಇಲ್ಲಿ ಆಳಾಗಿ ನಾವು ಯಾವ ಥರ ಇನ್ನೊಬ್ಬರಿಗೆ ಸೇವೆ ಮಾಡಬೇಕು ಅದರಲ್ಲಿ ನಾಯಕರಾಗಿರ್ಬೇಕು. How we can serve them as a servant. ಸೊ ಯೇಸು ಸ್ವಾಮಿ ಪುನರುತ್ಥಾನ ಆದ್ಮೇಲೆ, when Jesus Christ resurrected, ಒಂದು ಕೆಲಸ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. one work was amazing. ಅವ್ರ ಶಿಷ್ಯರನ್ನ ನೋಡ್ಲಿಕ್ಕೆ ಬರ್ತಾರೆ. He comes to see his disciples. ಅವ್ರ ಶಿಷ್ಯರೆಲ್ಲ ಅವರು ಮೀನು ಹಿಡಿಯೋಕ್ಕೆ ಹೋಗಿರ್ತಾರೆ, ಆದರೆ ಅವ್ರಿಗೆ ಮೀನು ಸಿಕ್ಕೋದಿಲ್ಲ. So these disciples go for fishing and they could not find a fish. ಆಮೇಲೆ ಯೇಸು ಸ್ವಾಮಿ ಸಹಾಯ ಮಾಡ್ತಾರೆ. And Jesus helps them. ಆಮೇಲೆ ಯೇಸು ಸ್ವಾಮಿ ಅವ್ರಿಗೆಲ್ಲರಿಗೂ ಬ್ರೇಕ್ಫಾಸ್ಟ್ ಮಾಡಿ ಕೊಡ್ತಾರೆ. Jesus Christ prepares a breakfast for them. ನೋಡಿ, ಅಲ್ಲಿ ಬಂದು ಅವರು ಪುನರುತ್ಥಾನರಾಗಿದ್ರು ಕೂಡ ಅವ್ರು ಬಂದು ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕೊಡ್ತಾರೆ. Even though Jesus Christ was resurrected, still he prepares a breakfast and keeps it ready for them. ಅವ್ರಿಗೆ ಮಾಡಿ ತಯಾರು ಮಾಡಿ ಇಟ್ಟಿರ್ತಾರೆ. ಬನ್ನಿ ಬನ್ನಿ ನಿಮ್ದು ಕೊಡಿ. He keeps it ready for them and calls them, come. ಇದು ನಾವು ವಾಕ್ಯದಲ್ಲಿ ನೋಡುವಂತ ಯೇಸು ಸ್ವಾಮಿ. This is the Jesus Christ which we see in the word. ಬಟ್ ಇವತ್ತು ನೋಡ್ತೀವಲ್ಲ ನಾಯಕರು ಅಂತ, ಅವ್ರು ಹೀಗಿದಾರ? Nowadays we see the rulers, elders are they like that? ಸೊ ಎಲ್ಲಿ ನಮಗೆ ಯೇಸು ಸ್ವಾಮಿ ಕಾಣಿಸಲ್ಲ ಅಲ್ಲಿಂದ ದೂರ ಇರಬೇಕು ನಾವು. Where we cannot find Jesus Christ, we should be far from them. ಬಹಳ ಬೇರೆಯವ್ರನ್ನ ಜಡ್ಜ್ ಮಾಡೋದು ಬಹಳ ಈಸಿ. We can judge very easily others. ನಾವು ಹಾಗಿದ್ದೀವ ಅಂತ ನಾವು ಪರೀಕ್ಷೆ ಮಾಡ್ಕೊಳ್ಳೋದು. First we need to judge ourselves, that are we like that? ನಾನು ಏನು ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ, what I'm trying to tell, ಇದು ಇಂಥ ಒಂದು ಸಭೆಯನ್ನ ಯೇಸು ಸ್ವಾಮಿ ಕಟ್ತಾ ಇದ್ದಾರೆ. This kind of a church God wants to build. ಇಂಥ ಒಂದು ಸಭೆ ಒಳಗಡೆ ನಾನು ಇರಬೇಕು ಅಂದ್ರೆ, if I want to be in this kind of a church, ನಾನು ಯೇಸು ಸ್ವಾಮಿ ತರ ಆಗ್ಬೇಕು. I should become like Jesus. ನಾವು ಎಲ್ಲರೂ ಯೇಸು ಸ್ವಾಮಿ ತರ ಆಗ್ಬೇಕು. We all should become like Jesus. ಆವಾಗ ನಮ್ಮ ಸಮಸ್ಯೆಗಳೆಲ್ಲ ಕಡಿಮೆ ಆಗುತ್ತೆ. Then our difficult problems will become less. ಯಾಕೆ ಅಂದ್ರೆ ನಮಗೆ ಜ್ಞಾನ ಸಿಗುತ್ತೆ. Because we receive wisdom. ಎಲ್ಲಿ ದೇವರ ಪ್ರಸನ್ನತೆ ಇರುತ್ತೆ ಅಲ್ಲಿ ಜ್ಞಾನ ಇರುತ್ತೆ. Where we find God's presence, there we find wisdom. ಎಲ್ಲಿ ಜ್ಞಾನ ಇರುತ್ತೆ ಅಲ್ಲಿ ದೇವರ ಪ್ರಸನ್ನತೆ ಇರುತ್ತೆ. Where we find, ಎಲ್ಲಿ ದೀನತೆ ಇರುತ್ತೆ ಅಲ್ಲಿ ದೇವರ ಪ್ರಸನ್ನತೆ. where we find humility, there we find God's presence. ಇವಾಗ ನೋಡಿ, ಗಂಡ ಹೆಂಡತಿ ಇಬ್ರು ದೀನರಾಗಿರುವಂತದ್ದು, ಜ್ಞಾನ ಉಳ್ಳವಂತಾಗಿರುವಂತದ್ದು. When we see a husband and wife are humble and they are having wisdom,
ಅಂಥ ಒಂದು ಪರಿಸ್ಥಿತಿನಲ್ಲಿ ಮಕ್ಕಳು ಬೆಳೆಯೋದನ್ನು ಯೋಚನೆ ಮಾಡಿ. Imagine children's growing in that circumstances. ಎಂಥ ಒಳ್ಳೆ ಸಭೆ ಅದು, How good a church can be. ಒಳ್ಳೆ ಸಭೆ ಅದು. It will become a very good church. ಅಂಥ ಒಳ್ಳೆ ಸಭೆ ಅನ್ನೋ ಕುಟುಂಬಗಳು ಇಲ್ಲಿ ಸೇರಿ ಬಂದಾಗ ದೇವರ ಪ್ರಸನ್ನತೆ ಇನ್ನೂ ಹೆಚ್ಚಾಗಿರುತ್ತೆ. That kind of a church families are built, and when they gather here, this church also becomes. ನೀವು ಅಲ್ಲಿ ಸಭೆ ಕಟ್ಟಕ್ಕಾಗಲ್ಲ ಅಂತ ಅಂದ್ರೆ ಇಲ್ಲಿ ಎಂತ ಸಭೆ ಕಟ್ಟಕ? If you can't build a church there, how can you build here? ನಿಮ್ಮ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಸಭೆ ಕಟ್ಟಕ್ಕಾಗಿಲ್ಲ ಅಂದ್ರೆ ಇಲ್ಲಿ ಏನ್ ಕಟ್ತೀರಾ? If you can't build with your wife and children there, how can you build here? ಅಂತವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ? These kind of people, what they do, you know? ಅವರು ಅಲ್ಲಿ ಮನೆಯಲ್ಲಿ ಏನು ಕಟ್ಟೋದಿಲ್ಲ. They don't build anything at home. ಇಲ್ಲಿ ಬಂದು ಕುಂತ್ಕೊಂಡು Here they come and sit ರಾಜರ ತರ like kings. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಹಿಂಗೆ ಮಾಡ್ಬೇಕು, ಹಂಗೆ ಮಾಡಬೇಕು ಅಂತ ಹೇಳ್ಕೊಂಡು. They say this is not right, that is not right, you should do this way or that way. ಅದು ಸೈತಾನನ ಆತ್ಮ. This is the spirit of Satan. ಆ ಥರದವ್ರನ್ನು ಕೂಡ ದೇವರು ಜಡ್ಜ್ ಮಾಡ್ತಾರೆ. God will judge these kind of people. ಇಸ್ಕರಿಯೋತ್ ಯೂದನಿಗೆ ಅದೇ ಆಗಿದ್ದು. This is what happened to Judas Iscariot. ಯೇಸು ಸ್ವಾಮಿಗೆ ಹೇಳ್ತಾ ಇದ್ದ, ಹೀಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು. He was telling to Jesus Christ what we should do and what we should not. ಯೇಸು ಸ್ವಾಮಿ ಮೇಲೆ ಬೇಸರ ಮಾಡ್ಕೊಂಡು ಹೋಗ್ಬಿಟ್ಟ. He was not happy with Jesus. ಸೊ ಹಾಗೆ ಬೆಂಗಳೂರು ಸಭೆನಲ್ಲಿ ಕೂಡ ನಾನು ನೋಡಿದ್ರೆ ಎಷ್ಟೋ ಜನ ಬಂದು ಎಷ್ಟೋ ಜನ ಹೋಗಿದ್ದಾರೆ. Many come in the Bangalore CFC and they attend and they go off. ನಾವು ಯೋಚನೆ ಮಾಡೋದು ಹೇಗೆ ಅಂದರೆ, ಯಾರಾದರೂ ಹೋಗಿದ್ರೆ ನಮಗೆ ಗೊತ್ತಿಲ್ಲ ಯಾಕೆ ಹೋಗ್ತಾರೆ ಏನು ಅಂತ. If some go, we don't know why they are going. ನಾವು ಏನು ಬಯಸ್ತೀವಿ ಅಂದರೆ, ಎಲ್ಲೋ ಹೋಗಿ ದೇವ್ರ ಜೊತೆ ಸರಿ ಇದ್ರೆ ಸಾಕು. If they have gone, it's okay, but let them be right with Jesus. That is what we ಯೇಸು think. ಸ್ವಾಮಿ ಜೊತೆ ಸರಿ ಇದ್ರೆ ಅವರು ಯೇಸು ಸ್ವಾಮಿ ಕಟ್ತಾ ಇರೋ ಸಭೆನಲ್ಲಿ ಎಲ್ಲೋ ಹೋಗಿರ್ತಾರೆ. If they are with Jesus Christ, then wherever Jesus Christ is building a church, they will be there. ಯೇಸು ಸ್ವಾಮಿ ಕಟ್ತಾ ಇರುವಂಥ ಸಭೆ, The Jesus Christ is building church. The church which is built by Jesus Christ. ಯೇಸು ಸ್ವಾಮಿ ಕಟ್ತಾ ಇರುವಂಥ ಸಭೆನಲ್ಲಿ ಯೇಸು ಸ್ವಾಮಿ ಕೂಡ ಇರ್ತಾರೆ. The church which is being built by Jesus, Jesus Christ also will be in that church. ಅಲ್ಲಿ ಇರುವಂತವರೆಲ್ಲ ಶಿಷ್ಯರಾಗಿರ್ತಾರೆ. All those people inside the church are disciples. ಅವರೆಲ್ಲ ಯೇಸು ಸ್ವಾಮಿ ತರ ಮಾರ್ಪಾಟಾಗ್ತಾ ಇರ್ತಾರೆ. And they all will be changing into like Jesus. ಅದೇ ಗುರುತು. That is a sign. ಸೊ ಅಥವಾ ಯಾರಾದರೂ ಕೆಟ್ಟ ಆತ್ಮದಿಂದ ಹೋದ್ರೆ, if someone goes with a wrong spirit, ಅವ್ರು ಯೇಸು ಸ್ವಾಮಿ ಕಟ್ತಾ ಇರುವಂಥ ಸಭೆಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. they can't go to the church which has been built by Jesus. ಸೊ ಅದಕ್ಕಾಗಿ ನಾವು ಇಲ್ಲಿ ನಮ್ಮ ಸಭೆಯನ್ನ ಕಾಪಾಡಿಕೊಳ್ಬೇಕು. That's the reason we need to protect our church here. ನಮ್ಮ ಹೃದಯಗಳನ್ನ We ಕಾಪಾಡಿಕೊಳ್ಳಬೇಕು. need to protect our hearts. ಸೊ ನಮ್ಮ ಹೃದಯಗಳನ್ನ ಕಾಪಾಡಿಕೊಂಡಾಗ ನಾವು ಯೇಸು ಸ್ವಾಮಿ ಜೊತೆ ಕಟ್ಟಲ್ಪಡ್ತೇವೆ. If we protect our hearts, then we can be built by Jesus Christ. ಸೊ ಇವಾಗ ಸಭೆ ಹಿರಿಯರು ಇರ್ತಾರೆ. Here we have church elders. ಅವರಲ್ಲೂ ಎಷ್ಟೋ ಬಲಹೀನತೆಗಳಿರುತ್ತೆ. They have many weaknesses. ಅವ್ರಿಗೆ ಹೋರಾಟಗಳಿರುತ್ತೆ. They have fights. ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡೋರ್ತಾರೆ. We need to support them. ಸೊ ಪೇತ್ರನ್ ಬಗ್ಗೆ ನೋಡಿ. Let's see in regards to Peter. ಇಲ್ಲೇ ನಮ್ಮ ಮುಂದೆ ಯೋಹನ 13ನೇ ಅಧ್ಯಾಯ John 13. 34ನೇ ವಚನ. 34. ನಾನು ನಿಮಗೆ ಒಂದು ಆಜ್ಞೆಯನ್ನು ಕೊಡುತ್ತೇನೆ. A new commandment I give to you, ಏನಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. that you love one another. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. Just as I loved you, you also are to love one another. ನೋಡಿ, ಯೇಸು ಸ್ವಾಮಿ ಪ್ರೀತಿಸಬೇಕು ಅಂತ ಹೇಳ್ತಾರೆ. Jesus Christ said, love one another. ಆದರೆ ನಮಗೆಲ್ಲರಿಗೂ ನಮ್ಮದೇ ಒಂದು ಐಡಿಯಾ ಇದೆ ಪ್ರೀತಿ ಅಂದರೆ. We all have our own thinking of what love means. ಅದು ಎಲ್ಲಿಂದ ಕಲ್ತ್ಕೊಂಡಿದ್ದು ನಾವು? Where did we learn this? ಮಾನವೀಯವಾಗಿ ಅಥವಾ ಲೋಕದಿಂದ ಕಲ್ತಿರ್ತೀವಿ. Humanly or from the world. ಬಟ್ ಆದರೆ ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? But Jesus Christ says here, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಪ್ರೀತಿಸಬೇಕು. just as I loved you, love one another. ಅಂದರೆ ಯೇಸು ಸ್ವಾಮಿ ಸುಮ್ಮನೆ ಎಲ್ಲರನ್ನೂ ಒಂದೇ ಥರ ನೋಡೋದಿಲ್ಲ. Jesus Christ doesn't see everyone same. ಯೇಸು ಸ್ವಾಮಿ ಪ್ರೀತಿ ಜ್ಞಾನ ಉಳ್ಳದ್ದಾಗಿರುತ್ತೆ. Jesus Christ's love is filled with wisdom. ಸೊ ಅವರು ಯೋಹನ 2ರಲ್ಲಿ ನಾವು ನೋಡ್ತೀವಿ, ಅವರು ಎಲ್ಲರಿಗೂ ಬಹಳ ಜನ ಬಂದು ನಂಬ್ತಾರೆ, ಆದರೆ ಎಲ್ಲರಿಗೂ ಒಳಪಡಲಿಲ್ಲ ಅಂತ ಹೇಳಿ. In John 2 we see that many have come but he did not entrusted himself to everyone. ಸೊ ಎಲ್ಲರಿಗೂ ಅವರು ಒಪ್ಪಿಸಿಕೊಡ್ಲಿಲ್ಲ. He did not entrust to everyone.
ಯಾಕೆಂದ್ರೆ ಅವರ ಹೃದಯಗಳನ್ನು ಅರಿತವರಾಗಿದ್ರು ಅಂತ ಹೇಳಿ. Because he knew their hearts. ಸೊ ಯೇಸು ಸ್ವಾಮಿ ಎಲ್ಲರಿಗೂ ಒಂದೇ ತರ ನೋಡ್ಲಿಲ್ಲ. Jesus Christ did not see everyone the same. ಯಾರ ಹೃದಯ ನೋಡಿ ಅವರ ಹೃದಯದ ತಕ್ಕಂಗೆ ಅವ್ರನ್ನ ಟ್ರೀಟ್ ಮಾಡಿದ್ರು. When Jesus saw their hearts, according to their hearts, Jesus treated them. ಸೊ ಬಟ್ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ರೆ ನಾನು ಪ್ರೀತಿಸಿದಂಗೆ ನೀವು ಪ್ರೀತಿಸಬೇಕು. As I loved, love the others. ಯೇಸು ಸ್ವಾಮಿ ಪ್ರೀತಿ ಹೇಗಿತ್ತು ಅಂದ್ರೆ ಅವರು ಇವರು ನೈಸ್ ಆಗಿದ್ದಾರೆ ಅವ್ರ ಹತ್ರ ನಾನು ಪ್ರೀತಿಸ್ತೀನಿ ಆ ಥರನೂ ಇರಲಿಲ್ಲ. Jesus Christ's heart was like, okay, these people are nice to me, I love them. No. ಇಲ್ಲ, ಯೇಸು ಸ್ವಾಮಿ ಪ್ರೀತಿ ಒಂದೇ ತರ ಆಗಿತ್ತು. Jesus Christ's love was the same. ಸೊ ಅವ್ರು ತಪ್ಪಿದ್ರೆ ತಪ್ಪು ಅಂತ ಹೇಳ್ತಾ ಇದ್ರು. If it is wrong, he says wrong. ಸೊ ಅವ್ರು ಸರಿ ಇದ್ರೆ ಸರಿ ಅಂತ ಇದ್ರು. If they are right, they are right, he says. ಯಾರನ್ನ ಮೆಚ್ಕೊಳ್ಬೇಕು ಅವ್ರನ್ನ ಮೆಚ್ಕೊಳ್ತಾ ಇದ್ರು. Where he needs to appreciate, he appreciates. ಎಲ್ಲಿ ಅವ್ರಿಗೆ ಖಂಡಿಸ್ಬೇಕು ಅದನ್ನ ಖಂಡಿಸ್ತಾ ಇದ್ರು. Where he needs to condemn them, he will condemn them. ಯೇಸು ಸ್ವಾಮಿ ಹೃದಯದ ಗುರಿ ಏನಾಗಿತ್ತು? What was the sign of God's heart? goal of ಯೇಸು ಸ್ವಾಮಿಯ ಹೃದಯ, Jesus Christ's heart. ಅವ್ರ ಹೃದಯದಲ್ಲಿ ಏನಿತ್ತು ಅಂದ್ರೆ ಮನುಷ್ಯರು ದೇವ್ರ ಜೊತೆ ಸರಿ ಆಗ್ಬೇಕು ಅಂತ. In his heart it was that people should become one with God. Right with God. Right with God. ಸೊ ಆ ತರ ಪ್ರೀತಿ ನಮ್ಮಲ್ಲಿ ಇರಬೇಕು. This kind of a love we should have. ಸೊ ಈ ತರ ನಿಮ್ಮಲ್ಲಿ ಪ್ರೀತಿ ಇದ್ರೆ, if you have this kind of a love with you, ನೀವು ಒಬ್ಬರ ಮೇಲೆ ಒಬ್ಬರಿಗೆ on it regards to one another. ನೋಡಿ ಇಲ್ಲೇ ಎಷ್ಟು ಜನ ಇದ್ದೀರಾ? Here only we have so many people. ನಿಮ್ಮಲ್ಲಿ ಎಲ್ಲರ ಮೇಲೂ ಪ್ರೀತಿ ಯಾವ ತರದ್ದು ಇರಬೇಕು? How you should have love upon everyone? ಎಲ್ಲರೂ ದೇವ್ರ ಜೊತೆ ಸರಿ ಇರಬೇಕು ಅಂತ ಇರಬೇಕು. All should become right with God. ಉದಾಹರಣೆಗೆ ಗಂಡ ಹೆಂಡತಿ. Example, husband and wife. ಗಂಡ ಹೆಂಡತಿ ಪ್ರೀತಿ ಯಾವ ತರ ಇರಬೇಕು ಅಂದ್ರೆ ಒಬ್ರೊಬ್ರು ಸಹಾಯ ಮಾಡಬೇಕು ದೇವ್ರ ಜೊತೆ ಸರಿ ಇರಕ್ಕೆ. Husband and wife, how they should live is each one should help each other to become right with the Lord. ಇವಾಗ ಗಂಡ ತಪ್ಪು ಮಾಡ್ತಾ ಇದ್ದಾನೆ, ಓಕೆ ಪರವಾಗಿಲ್ಲ ಅಂತ ಹೇಳಿದ್ರೆ ಸರಿಯಲ್ಲ. If husband is doing wrong and wife says it's okay, that's not right. ಹೆಂಡತಿ ತಪ್ಪಾಗಿದ್ದಾಗ ಗಂಡ ಏನು ಹೇಳಿಲ್ಲ ಅಂದ್ರೆ ಅದು ಕೂಡ ತಪ್ಪು. If wife is doing wrong and husband doesn't say, that is also wrong. ಆದ್ರೆ ಇಲ್ಲಿ ಹೇಳ್ತಾರೆ ನೀವು ಒಬ್ರನ್ನೊಬ್ಬರನ್ನ ಈ ತರ ಪ್ರೀತಿಸಿದ್ರೆ, if you love one another in this manner, 35ನೇ ವಚನ, 35th verse, ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. people will know that you are my disciples. ಸೊ ಎಲ್ಲರಿಗೂ ಜವಾಬ್ದಾರಿ ಇದೆ ಇಲ್ಲಿ. We have all have responsibility. ಇವಾಗ ನೀವು ಜವಾಬ್ದಾರಿಯಿಂದ ಒಬ್ರಿಗೊಬ್ರಿಗೆ ಸಹಾಯ ಮಾಡಬೇಕು. With responsibility we should help each other. ಆ ಥರ ಸಹಾಯ ಮಾಡುವಾಗ when we help each other, ಹೊರಗಡೆ ಅವರು ನೋಡಿದಾಗ ಏನಂತಾರೆ, when others see from outside, ನೋಡಿ ಇವರು ಎಲ್ಲರನ್ನೂ ಪ್ರೀತಿಸ್ತಾರೆ, they love each other, ಮತ್ತೆ ಒಬ್ರನ್ನೊಬ್ರು ದೇವರಿಗೆ ಜೊತೆ ಸರಿ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, and they are helping each other to get right with the Lord. ಹಾಗಿದ್ರೆ if we live like that, ಅವರು ಯೇಸು ಸ್ವಾಮಿಯ ಶಿಷ್ಯರು. these are the disciples of Jesus. ಯಾಕೆಂದ್ರೆ ಅವರು ನೀನು ನನಗೆ ನೈಸ್ ಆಗಿರ್ಬೇಕು, ನನಗೆ ಊಟ ಕೊಟ್ರೆ ಸಾಕು, ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ನಾನು ಪ್ರೀತಿಸ್ತೀನಿ, ಆ ಥರ ಅಲ್ಲ. It's not that you have to be nice to me, you have to provide food to me and take care of me. No, it's not like that. ಇಲ್ಲ, ನನ್ನ ಪ್ರೀತಿ ಏನು ಅಂದ್ರೆ ನೀನು ದೇವ್ರ ಕಡೆ ಸರಿ ಇರಬೇಕು. My love is that you should become right with the Lord. ಆವಾಗ ಅದು ಸಭೆ. Then that is the church. ಬರೀ ನಾವು ಜೊತೆಯಲ್ಲಿ ತಿನ್ನಕ್ಕಿದ್ದೀವಿ, ಫಂಕ್ಷನ್ ಮಾಡಕ್ಕಿದ್ದೀವಿ, ಎಂಜಾಯ್ ಮಾಡಕ್ಕಿದ್ದೀವಿ. If we are only to eat or to make functions and do something else, then that is not the church. ಅದೆಲ್ಲ ಮಾಡಬಹುದು. We can all do these things. ಮುಖ್ಯವಾಗಿ ದೇವ್ರ ಜೊತೆ ಸರಿ ಇದ್ದಾರೆ. First thing is that we need to set right things with the Lord. ನನಗೆ ಒಬ್ಬ ಸಹೋದರ, ಬ್ರದರ್ ನಮ್ಮ ಮನೇಲಿ ಏನೋ ಫಂಕ್ಷನ್ ಇದೆ ಬನ್ನಿ ಅಂತ ಹೇಳಿದೆ. One brother told me, brother, we have a function at home, please come. ನಾನು ಹೇಳಿದೆ, ನಿನಗೇನು ಹಣದ ಕೊರತೆ ಇದೆಯಾ ಅಂತ. I asked, do you have any lacking with the money? ಹಾಗಿದ್ರೆ ನೀನೇನು ಮಾಡೋ ಅವಶ್ಯಕತೆ ಇಲ್ಲ. Then don't need to, not required to do. ನಿನ್ನ ಮನೆಗೆ ಬಂದು ಊಟ ಮಾಡೋ ಅವಶ್ಯಕತೆ ಇಲ್ಲ. Then coming to your home and having food is not required. ಸೊ ಅದು ಮುಖ್ಯ ಅಲ್ಲ. Because that is not important. ಎಲ್ಲರನ್ನ ಕರೆದು ಊಟ ಕೊಡೋದು ಮುಖ್ಯ ಅಲ್ಲ. Calling everyone and giving food is not important. ನೀನು ಹಣದ ಸಮಸ್ಯೆನಲ್ಲಿದ್ರೆ ಅದು ಸರಿ ಮಾಡ್ಕೊ ಮೊದಲು. If you have a problem with the money, then first set things right. ಅಕಸ್ಮಾತ್ ನೀನು ಇವತ್ತು ಸತ್ರೆ ದೇವರಿಗೆ ಲೆಕ್ಕ ಕೊಡಬೇಕಾಗುತ್ತೆ. Because if by chance you die today, you have to give account to God. ಸೊ ಹಾಗೆ ನಾವು ಒಬ್ರಿಗೊಬ್ರು ಸಹಾಯ ಮಾಡೋ ಥರ ಇರಬೇಕು. In this manner we should help each other. ಸೊ ಹಾಗೆ ಅದ್ರ ಮುಂದೆ ಏನು ಹೇಳ್ತಾರೆ, further what it says, ಯೇಸು ಪೇತ್ರ ಹೀಗೆ ಹೇಳ್ತಾರೆ. Peter says, ಇಲ್ಲಿ ಯಾಕೆಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹೋಗೋ ಸ್ಥಳಕ್ಕೆ ನೀವು ಬರ್ಲಿಕ್ಕೆ ಆಗಲ್ಲ ಅಂತ 33ರಲ್ಲಿ. in 33 Jesus says, where I go you can't come. ಸೊ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಹಾಗಿದ್ರೆ ಸ್ವಾಮಿ ನಾನು ಬರ್ತೀನಿ ಅಂತ ಹೇಳ್ತಾರೆ. But Peter says, I'll come Lord. ಸೊ ಅದು 37ನೇ ವಚನ, ಸ್ವಾಮಿ ನಾನು ಯಾಕೆ ಹೀಗೆ ನಿನ್ನ ಹಿಂದೆ ಬರಲಾರೆನು, ನಿನಗಾಗಿ ನನ್ನ ಪ್ರಾಣವನ್ನು ಕೊಟ್ಟೆನು ಎಂದು ಹೇಳಿದೆನು. 37. Peter said to him, Lord, why can I not follow you now? I will lay down my life for you. ಅದು ಮತ್ತೆ ಯೇಸು ಸ್ವಾಮಿ ಹೇಳ್ತಾರೆ, ಇಲ್ಲ ಇದು ಬಹಳ ಮಾನವೀಯವಾಗಿದೆ. This is very humanly, Jesus Christ says. ನೀನು ಹೇಳೋದು ಚೆನ್ನಾಗಿದೆ,
Whatever you are saying is nice, ಅದು ನೀನು ಮಾನವ ಶಕ್ತಿಯಿಂದ ಮಾಡ್ತಾ but you are speaking out of a humanly. ಸೊ ಅದು ನಿನಗೆ ಗೊತ್ತಾಗಲ್ಲ, You may not know this. ಇವಾಗ ಗೊತ್ತಾಗ್ತಾ ಇಲ್ಲ, ಇವಾಗ ಮುಂದೆ ಗೊತ್ತಾಗುತ್ತೆ. You may not know now, but in the future you will know it. ಅದಕ್ಕೆ ನೀನು 3 ಸಲ ನನ್ನನ್ನು ನಿರಾಕರಿಸ್ತೀಯ. That's the reason you will deny me 3 times. ಸೊ ನೋಡಿ, ಯೇಸು ಸ್ವಾಮಿ ಬಹಳ ಯಥಾರ್ಥವಾಗಿ ಮಾತಾಡ್ತಾರೆ. Jesus Christ speaks wholeheartedly. ನಾವು ಭಾನುವಾರ ಬಹಳ ಹಾಡುಗಳನ್ನೆಲ್ಲ ಹಾಡ್ಬಿಡ್ತೀವಿ ನಾವು, ದೇವರೇ ನಾನು ಪೂರ್ಣವಾಗಿ ಪ್ರೀತಿಸ್ತೀನಿ ಹಾಗೆಲ್ಲ. And Sundays we sing the songs with wholeheartedly, we may praise him. ಯೇಸು ಸ್ವಾಮಿ ಮೋಸ್ಟ್ಲಿ ಸ್ಮೈಲ್ ಮಾಡ್ತಾ ಇರ್ತಾರೆ. Jesus Christ may be smiling. ಸೊ ಸಾಯಂಕಾಲ ಗೊತ್ತಾಗುತ್ತೆ ನಿನಗೆ ಎಷ್ಟು ಪ್ರೀತಿಸ್ತೀಯ ಅಂತ. Evening you'll come to know. ಸೊ ಹಾಗೆ ನಾವು ಮಾನವೀಯಾಗಿರ್ತಾರೆ, ಯೇಸು ಸ್ವಾಮಿ ಮಾತಾಡ್ತಾರೆ ನಮ್ಮ ಹತ್ರ. If we are human, living humanly, then Jesus Christ will speak to us. ಯೇಸು ಸ್ವಾಮಿ ಹೇಳಿದ್ರು, ನೀವು ಪವಿತ್ರಾತ್ಮ ಭರಿತರಾಗಿದ್ದಾಗ ನಿಮಗೆ ಶಕ್ತಿ ಸಿಗುತ್ತೆ. But Jesus Christ says, if you are filled with the Holy Spirit, Holy Spirit, you'll have the power. ನಾವು ಸಭೆಯಾಗಿರ್ಬೇಕು ಅಂದ್ರೆ, if we have to live like a church, ಯೇಸು ಸ್ವಾಮಿ ಶಿಷ್ಯರಾಗಿರ್ಬೇಕು. we need to become disciples of Jesus Christ. ಯೇಸು ಸ್ವಾಮಿ ತರ ಮಾರ್ಪಾಡಾಗಬೇಕು. We need to change like Jesus. ಪವಿತ್ರಾತ್ಮ ಭರಿತರಾಗಿರ್ಬೇಕು. We need to be filled with the Spirit, Holy Spirit. ಇಲ್ಲ ಅಂದ್ರೆ ನಾವು ಶಿಷ್ಯರಾಗ್ಲಿಕ್ಕೆ ಸಾಧ್ಯ, ನಾವು ಏನಂತ ಹೇಳಿ ಒಳ್ಳೆಯ ಸಾಕ್ಷಿಗಳಾಗಿರ್ಲಿಕ್ಕೆ ಸಾಧ್ಯ. We can't become his disciples and we cannot have a good testimony. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ರು, ನೀವು ಪವಿತ್ರಾತ್ಮ ಭರಿತರಾಗಿರ್ತೀರಾ, ಆವಾಗ ನೀವು ಸಾಕ್ಷಿಗಳಾಗ್ತೀರಾ. When you are filled with the Holy Spirit, then you can be my witnesses. ಆವಾಗ ನೀವು ಎಲ್ಲರನ್ನೂ ಒಳ್ಳೆ ಅಂದ್ರೆ ಯೇಸು ಸ್ವಾಮಿಯ ರೀತಿಯಲ್ಲಿ ಪ್ರೀತಿಸ್ತೀರಾ. Then you can love everyone as Jesus Christ loved. ನೀವು ಗಂಡ ಹೆಂಡತಿ ಒಬ್ರಿಗೊಬ್ರಿಗೆ ಸಹಾಯ ಮಾಡ್ತೀರಾ. You husband and wife will help each other. ದೇವರ ಜೊತೆ ಸರಿಯಾಗಿರೋದು ಹೇಗೆ ಅಂತ, how to live, set right things with the Lord. ಅದನ್ನ ನಿಮ್ಮ ಮಕ್ಕಳು ನೋಡ್ತಾರೆ. These things will be observed by your children. ನಿಮ್ಮ ಮಕ್ಕಳು ಹೇಳ್ತಾರೆ, ಓ ಇವಾಗ ಗೊತ್ತು ನೀವು ಯೇಸು ಸ್ವಾಮಿಯ ಶಿಷ್ಯರು ಅಂತ. Then your children will say, oh now you are the disciples of Jesus Christ. ನೀವು ಗಂಡ ಹೆಂಡತಿ, ನಾನು ಒಳ್ಳೆ ಅಡುಗೆ ಮಾಡ್ತೀನಿ, ನಾನು ನಿನಗೆ ಸೀರೆ ಕೊಡಿಸ್ತೀನಿ, ಇದ್ರಲ್ಲೇ ಇದ್ರೆ ಮಕ್ಕಳಿಗೆ ಗೊತ್ತಾಗುತ್ತೆ ನೀವು ಶಿಷ್ಯರಲ್ಲ. If you wife says you'll prepare good food and I'll get you a good sari, by this children will not come to know that you are disciples. ಮಕ್ಕಳಿಗೆ ಗೊತ್ತಾಗುತ್ತೆ, ಏನು ಶಿಷ್ಯರ ತರ ಕಾಣಿಸ್ತಾ ಇಲ್ಲ ಇವರು, children will come to know, ಯೇಸು ಸ್ವಾಮಿ ತರ ಕಾಣಿಸ್ತಾ ಇಲ್ಲ. children will come to know that you are not like disciples, not like Jesus. ಅದು ಒಳ್ಳೆ ಸಾಕ್ಷಿ ಅಲ್ಲ. That is not a good testimony. ದೇವರು ಸಹಾಯ ಮಾಡಿ. May God help us. ಬ್ರದರ್ಸ್ ಸಿಸ್ಟರ್ಸ್, ನಾವು ಒಂದು ಹಾಡು ಹಾಡ್ಕೊಳ್ಳೋಣ. ಬ್ರದರ್ಸ್ ಸಿಸ್ಟರ್ಸ್, ನಾವು ಸಮಯದಲ್ಲಿ ಒಂದು ಇಂಗ್ಲೀಷ್ ಹಾಡನ್ನು ಹಾಡ್ಕೊಂಡು, ಗಾಡ್ ಇಸ್ ಬಿಲ್ಡಿಂಗ್ ದ ಪೀಪಲ್ ಆಫ್ ಪವರ್ ಆ್ಯಂಡ್ ಈಸ್ ಮೇಕಿಂಗ್ ದ ಪೀಪಲ್ ಆಫ್ ಪ್ರೈಸ್ ಎಂಬುದಾಗಿ ನಾವು ಹಾಡಿಕೊಳ್ಳೋಣ. Is building the people of power and is making the people of praise, who will move through this land by His Spirit and will glorify His precious name. Oh, build the church, Lord, make it strong, Lord. Join our hearts, Lord, through your Son. Make us one, Lord, in your body, in the kingdom of your Son. God is building a people of power and is making a people of praise, who will move through this land by His Spirit and will glorify His precious name. Oh, build your church, Lord, make it strong, Lord. Join our hearts, Lord, through your Son. Make us one, Lord, in your body, in the kingdom of your Son.
God is good. ದೇವರು ಒಳ್ಳೆಯವನು. He gives us words according to our needs. ನಮ್ಮ ಅವಶ್ಯಕತೆಗೆ ತಕ್ಕಂತೆ ದೇವರು ತನ್ನ ವಾಕ್ಯಗಳನ್ನು ಕೊಡ್ತಾನೆ. So we heard that the words of Jesus regarding the church. ಸಭೆ ಬಗ್ಗೆ ನಾವು ಈಗ ಯೇಸು ಸ್ವಾಮಿಯ ಕುರಿತಾಗಿ ನಾವು ವಾಕ್ಯವನ್ನು ಕೇಳಿದ್ದೇವೆ. I just want to share some words Apostle Paul spoke ನಾವು regarding the ಕೆಲವೊಂದು church. ವಾಕ್ಯಗಳನ್ನು ಯೇಸು ಸ್ವಾಮಿ ಕುರಿತಾಗಿ ಹಂಚಿಕೊಳ್ಳುತ್ತೇವೆ. What Apostle Paul said about the church. ಅಂದ್ರೆ ಅಪೊಸ್ತಲ ಪೌಲ್ ಅವರು ಏನು ಹೇಳಿದರು ಸಭೆ ಕುರಿತಾಗಿ? We read in Romans chapter 12. ರೋಮಾಪುರದವರ ಪತ್ರಿಕೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. It's a very well-known first two verses. We all know that. ಅದು ಬಹಳ ಚೆನ್ನಾಗಿರೋದಂಥ ವಾಕ್ಯ ನಮ್ಗೆಲ್ಲರಿಗೂ ಗೊತ್ತಿದೆ. He speaks about what is true worship. ಅಂದ್ರೆ ನಿಜವಾದ ಆರಾಧನೆ ಎಂಬುದು ಏನೆಂಬುದನ್ನು ಅದು ವಿವರಿಸುವಂಥದ್ದಾಗಿದೆ. Verse 1 and 2 he says we have to give our body as a living sacrifice. 1:2 ಹೇಳ್ತದೆ ನಮ್ಮ ದೇಹಗಳನ್ನು ನಾವು ಸಜೀವ ಯಜ್ಞವಾಗಿ ಅರ್ಪಿಸಬೇಕಂತ ಹೇಳ್ತದೆ. And he says that you should verse 2 not to be conformed to this world but have a transformation of your mind. ಇಹಲೋಕದ ನಡವಳಿಕೆನ ಅನುಸರಿಸಿ ನೂತನ ಸ್ವಭಾವ ಹೊಂದಿಕೊಳ್ಳುವಂಥ ರೀತಿಯಲ್ಲಿ ಅದು ಹೇಳುವಂಥದ್ದಾಗಿದೆ. And he says you should know what is the will of God. ಅಂದ್ರೆ ದೇವರ ಚಿತ್ತ ಏನು ಎಂಬುದನ್ನು ಸಹ ತಿಳಿಸುವಂಥದ್ದಾಗಿದೆ. We all know this passage. ಇದು ನಮಗೆ ಈ ಒಂದು ವಿಷಯ ನಮಗೆಲ್ಲರಿಗೂ ಗೊತ್ತು. So in other words it is the basic thing of being a Christian. ನಮಗೆ ಮೂಲ Basic thing to be a Christian. ಕ್ರೈಸ್ತತ್ವದ ಬಗ್ಗೆ ಮೂಲತಃ ನಮಗೆ ಗೊತ್ತಿದೆ. Means I have to give my body as a sacrifice. ಅಂದ್ರೆ ನನ್ನ ದೇಹವನ್ನು ನಾನು ಯಜ್ಞವಾಗಿ ಸಮರ್ಪಿಸಬೇಕು. So that is the personal relationship with me and the Lord. ಅದು ವೈಯಕ್ತಿಕ ಆ ಒಂದು ದೇವರೊಟ್ಟಿಗೆ ನಮಗೆ ಇರುವಂಥ ಸಂಬಂಧ. So he keeps on continuing in the next verses. ಅದನ್ನು ಹೀಗೆ ಅಪೊಸ್ತಲ ಪೌಲ್ ಅವರು ಹೀಗೆ ಮುಂದುವರಿಸ್ತಾರೆ 3 ಅಧ್ಯಾಯದ Verse 4 he says that we have many members in one body. 4ನೇ ವಚನ ನಮ್ಮ ದೇಹದ ಅನೇಕ ಅಂಗಗಳಿವೆ. Verse 5 he says we are so many are one body in Christ. ನಾವು ಒಂದೇ ದೇಹವಾಗಿದ್ದು ಅನೇಕ ಅಂಗಗಳಾಗಿದ್ದೇವೆ. Means now first he spoke about my personal life, that is I have to give my body as a sacrifice. ಮೊದಲನೇದಾಗಿ ನಾನು ಅದನ್ನು ವೈಯಕ್ತಿಕವಾಗಿ ಹೇಳಿದ್ರು ನಮ್ಮ ದೇಹವನ್ನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಬೇಕಂತ. Now he's talking about another body, that is the body of Christ. ಈಗ ಇನ್ನೊಂದು ದೇಹದ ಬಗ್ಗೆ ಮಾತಾಡ್ತಾನೆ, ಅದು ಕ್ರಿಸ್ತನ ದೇಹ, that is the church. ಅದು ಸಭೆ, you and I, ನಾನು ನೀವು. So he says so we who are many are one body in Christ. ನಾವು ಅನೇಕ ಅಂಗಗಳಾಗಿದ್ದು ಒಂದೇ ದೇಹವಾಗಿದ್ದೇವೆ. And individually members one of another. ಅಂದ್ರೆ ನಾವು ಪ್ರತ್ಯೇಕವಾಗಿ ಒಂದೇ ದೇಹ, ಅಂಗಗಳ ಬಹಳವು. So he keeps on telling there are many gifts and many other things in the church. ಅಂದ್ರೆ ಸಭೆಯಲ್ಲಿ ಅನೇಕ ಒಂದು ವರಗಳಿದೆ ಸಭೆಯಲ್ಲಿ. After saying all those things, ಇದೆಲ್ಲ ಹೇಳಿದ ನಂತರ verse 9 he says the secret of the body of Christ. 9ನೇ ವಚನ ಅದರ ರಹಸ್ಯ, ಆ ಸಭೆಯ ಕುರಿತಾದಂಥ ರಹಸ್ಯವನ್ನು ತಿಳಿಸ್ತಾರೆ. We already heard about that. ಈಗ ನಾವು ಕೇಳಿಸ್ಕೊಂಡಿವಿ ಅದನ್ನು. What he says, ಅವ್ರು ಏನು ಹೇಳ್ತಾರಂದ್ರೆ let love be without hypocrisy. ಅಂದ್ರೆ ನಿಮ್ಮಲ್ಲಿ ನಿಷ್ಕಪಟವಾದಂಥ ಪ್ರೀತಿ ಇರಲಿ. Abhor what is evil, cling to what is good. ಅಂದ್ರೆ ಕೆಟ್ಟತನ ಹೇಸಿಕೊಂಡು ಒಳ್ಳೆಯದನ್ನು ಪ್ರೀತಿಸಿರಿ. Be devoted to one another in brotherly love. ಅಂದ್ರೆ ಸಹೋದರ ಸ್ನೇಹತ್ವಕ್ಕೆ ನಾವು ಒಳಗಾಗಬೇಕು. Give preference to one another in honor. ಮತ್ತೊಬ್ಬರ ಬಗ್ಗೆ ನಾವು ಆದ್ಯತೆ ಕೊಡಬೇಕಂತ. Not lagging behind in diligence. ಅಂದ್ರೆ ಯಾವ ಕೊರತೆ ಇಲ್ಲದೆ. Fervent in the spirit. ಅಂದ್ರೆ ಆತ್ಮದಲ್ಲಿ ದೃಢವಾಗಿದ್ದು serving the Lord. ದೇವರಿಗೆ ಸೇವೆ ಮಾಡುವಂಥದ್ದು. He keeps on adding many more things. ಹೀಗೆ ಆತನು ಸೇರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. So 2 things came to my mind in regard to the church. 2 ವಿಷಯಗಳು ನನ್ನ ನೆನಪಿಗೆ ಬಂತು. We all can later on we can meditate this passage. ನಾವು ತರುವಾಯ ಅದನ್ನು ನಾವು ಧ್ಯಾನ ಮಾಡಬಹುದು ಆ ವಿಷಯವಾಗಿ. First thing is he says let your love be without hypocrisy. ಮೊದಲನೇದಾಗಿ ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ. We heard that we should love one another. ನಾವು ಈಗ ಕೇಳಿಸ್ಕೊಂಡ್ವಿ ನಾವು ಒಬ್ಬರಿಗೊಬ್ಬರು ಪ್ರೀತಿಸಬೇಕಂತ. But here he doesn't say just love one another. ಇಲ್ಲಿ ಅವರು ಬರೇ ಪ್ರೀತಿಸ್ರಿ ಅಂತ ಹೇಳ್ತಾ ಇಲ್ಲ. He says let your love be
without hypocrisy. ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ. That means there is a love with hypocrisy. ಅಂದ್ರೆ ನಿಷ್ಕಪಟವಿಲ್ಲದಂಥ ಪ್ರೀತಿ ಒಂದು ಇದೆ ಅನ್ನೋದು. So I should pray, Lord, let me have love without hypocrisy. ನಾನು ಹೀಗೆ ಪ್ರಾರ್ಥಿಸ್ಬೇಕು, ಸ್ವಾಮಿ ನನ್ನ ಪ್ರೀತಿ ನಿಷ್ಕಪಟವಾಗಿರಬೇಕು. So morning I just went outside to the washroom. ಹೀಗೆ ನಾನು ವಾಶ್ರೂಮ್ಗೆ ಹೋಗಿದ್ದೆ ಆಚೆಗೆ. So I think there is a church this side. ಅಲ್ಲೇ ಒಂದು ಕೂಟ ನಡೀತಾ ಇತ್ತು. I heard a song which they were singing. ಒಂದು ಹಾಡನ್ನು ಹಾಡ್ತಾ ಇದ್ರು ಅಲ್ಲಿ. That's the same song we were singing this morning today here. ಅದೇ ಹಾಡನ್ನು ನಾವು ಇವತ್ತು ಮುಂಜಾನೆ ವೇಳೆಯಲ್ಲಿ ಹಾಡ್ತಾ ಇದ್ವಿ. Maybe if we go to their meeting, they will also share the same word from this same Bible. ಆ ಕೂಟಕ್ಕೆ ನಾವು ಹೋದರೆ ಇದೇ ವಾಕ್ಯದ ಆಧಾರವಾಗಿ ಅವರು ಹಂಚಿಕೊಳ್ತಾರೆ. They will also speak about Jesus of Nazareth. ಅವರು ಸಹ ಯೇಸು ಕ್ರಿಸ್ತನ ಒಂದು ನಜರೇತಿನ ಬಗ್ಗೆ ಹೇಳ್ತಾರೆ. Everything they will speak from this Bible only. ಅವರು ಹೇಳೋದು ಈ ವಾಕ್ಯದ ಈ ಒಂದು ಬೈಬಲ್ ಮೂಲಕನೇ ಹೇಳ್ತಾರೆ. But what is the difference between so many churches and we who are sitting here? ಅದರ ವ್ಯತ್ಯಾಸ ಏನು? ಅನೇಕ ಸಭಾಕೂಟಗಳು ಮತ್ತು ನಾವು ಸೇರುವಂಥದ್ದಕ್ಕೆ. Everybody says we are all worshipping Jesus, we are all followers of Jesus. ಎಲ್ಲರೂ ಹೇಳ್ತಾರೆ ನಾವು ದೇವರನ್ನು ಆರಾಧಿಸ್ತಾ ಇದ್ದೇವೆ, ನಾವು ದೇವರ ಶಿಷ್ಯರು. So what do we say? What is the difference? Are we are also among them? ನಾವು ಏನು ಹೇಳಬೇಕು ಈ ವಿಷಯದಲ್ಲಿ? ನಾವು ಸಹ ಅವರೊಟ್ಟಿಗೆ ನಾವು ಒಂದ. Maybe an unbeliever or a non-Christian comes to different churches. He has a question. So everybody is telling Jesus' name. How do we know which is the genuine church, which is the genuine body of Christ? ಇಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲದವ್ರು ಯಾರಾಗ ಬಂದರೆ ಅವ್ರಿಗೆ ಹೇಗೆ ಹಿಡಿದುಕೊಳ್ತಾರೆ ಇಲ್ಲಿ ನಿಜವಾದ ಕ್ರೈಸ್ತನ ಯಾರು ಅಂತ? Brother was mentioning that. ಸಹೋದರರು ಅದನ್ನು ಹೇಳ್ತಾ ಇದ್ರು. We can just turn John chapter 13. ನಾವು ಪುಟ ತಿರುಗಿಸ್ಕೊಳ್ಳೋಣ. ಯೋಹಾನ ಬರೆದ ಪತ್ರಿಕೆ. I will want to read from 34. 33 I want to read. John chapter 13 verse 33. ಯೋಹಾನ 13:33. Little children, I am with you a little while longer. You will seek me, as I said to the Jews. Now I also say to you, where I am going, you cannot come. 33. ಇನ್ನು ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರುತ್ತೇನೆ. ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯಹೂದ್ಯರಿಗೆ ಹೇಳಿದಂತೆ ಈಗ ನಿಮಗೂ ಹೇಳುತ್ತೇನೆ. A new commandment I give to you. ನಾನು ಹೊಸ ಆಜ್ಞೆಯನ್ನು ನಿಮಗೆ ಕೊಡುತ್ತೇನೆ. Everybody would have been surprised. What is this? ಎಲ್ಲರಿಗೂ ಆಶ್ಚರ್ಯ ಆಗುತ್ತಲ್ಲ, ಏನಿದು? What is this new commandment is going to ಈ give? ಹೊಸ ಆಜ್ಞೆ ಅಂದ್ರೆ ಏನು? The new commandment is that you love one another, even I have loved you. ಆ ಹೊಸ ಆಜ್ಞೆ ಏನಂದ್ರೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. That you also love one another. ಅಂದ್ರೆ ನೀವು ಸಹ ಆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. Here comes the answer. ಇಲ್ಲಿ ಬರುವಂತದ್ದು ಉತ್ತರ. By this all men will know that you are my disciples, if you have love for one another. ನಿಮಗೆ ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಇದ್ರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳೋರು. So the mark of being the disciple of Jesus Christ is that we love one another. ಯೇಸು ಸ್ವಾಮಿನನ್ನು ನಾವು ಪ್ರೀತಿಸುವಂಥ ಗುರುತು ಏನಂದ್ರೆ ನಾವು ಒಬ್ಬರೊಬ್ಬರನ್ನು ಪ್ರೀತಿಸಬೇಕು. Well, I say yes, brother, I love everybody in the church. I have love for each other. ನಾವು ಹೇಳ್ಬೋದು ಹೌದು ಸಹೋದರ, ನಾವು ಎಲ್ಲರನ್ನು ನಾವು ಪ್ರೀತಿಸ್ತೇವೆ ಅಂತ. But what is the test? ಆದರೆ ಪರೀಕ್ಷೆ ಏನು? How do I really love my brothers and sisters? ನಾನು ನಿಜವಾಗ್ಲೂ ನಾನು ಸಹೋದರನ ಪ್ರೀತಿಸ್ತೇನೆ. The test is ಆ ಪರೀಕ್ಷೆ ಏನು? 1 Corinthians 13. 1 ಕೊರಿಂಥ 13. We all know that. ನಮ್ಮೆಲ್ಲರಿಗೂ ಗೊತ್ತು. It is all given in that board. It is given the entire what is true love. ಟ್ರೂ ಲವ್ ಅಂದರೆ ಏನು ಎಂಬುದನ್ನು ಅದನ್ನು ತಿಳಿಸಲ್ಪಟ್ಟಿದೆ. So is my love towards my brothers and sisters in church is based on 1 Corinthians 13? ಈ ನಮ್ಮ ಈ ಸಭೆಯಲ್ಲಿ ನಾವು ಇರುವಂಥ ಸಹೋದರ ಈ ವಾಕ್ಯದ ಆಧಾರದಿಂದ ನಮ್ಗೆ ಆ ಪ್ರೀತಿ ಇದೆಯಾ? We can check. We should examine ourselves. ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು. And another important thing is, ಇನ್ನೊಂದು ಮುಖ್ಯವಾದ ವಿಷಯ, like Paul said, that love should be without hypocrisy. ಅದೇ ರೀತಿ ಪೌಲ್ ಅವರು ಹೇಳಿದಂಗೆ ನಮ್ಮ ಪ್ರೀತಿಯು ನಿಷ್ಕಪಟವಾಗಿರಬೇಕು. A love with hypocrisy will be like only words. ಆ ಕಪಟ ಉಳ್ಳಂಥ ಪ್ರೀತಿ ಅದು ಬರೀ ಮಾತಾಗಿರುತ್ತೆ. A love without hypocrisy will be that I'll be very happy to tell something about this brother, so that even though if he gets offended, I want him to be right with Lord. ನಿಜವಾದ ಕಪಟವಿಲ್ಲದಂಥ ಪ್ರೀತಿ ಅಂದರೆ ನಾನು ಈ ಸಹೋದರ ಬಗ್ಗೆ ನಾನು ಬಹಳ ಮೆಚ್ಚುಗೆ ಉಳ್ಳವನಾಗಿರ್ತೇನೆ.
ಆತನ ಬಗ್ಗೆ ಒಳ್ಳೆಯದನ್ನು ಹೇಳುವಂತನು. Okay, so why is that I am not able to love without hypocrisy? ಯಾಕೆ ಅದು ನನಗೆ ಸಾಧ್ಯವಾಗುವುದಿಲ್ಲ ಆ ಒಂದು ನಿಷ್ಕಪಟವಾದ ಪ್ರೀತಿಯಿಂದ ಪ್ರೀತಿಸಲಿಕ್ಕೆ? I greet this brother, I talk to him, I say hi, hello, I smile at him, but somewhere there is some kind of hypocrisy in my love. ನಾನು ಸಹೋದರ ಹೇಳ್ತೇನೆ, I speak to other with smiling and I have a good relationship, but somewhere there is not the right kind of love in my heart. ನಾನು ನಗುತ್ತಾ ಅವರೊಟ್ಟಿಗೆ ಮಾತಾಡ್ತೇನೆ ಒಂದು ನಗೆ ಮುಖದಿಂದ, ಆದರೆ ನಾನು ಎಲ್ಲೇ ಒಂದು ಭಾಗದಲ್ಲಿ ನಂಗೆ ನಿಜವಾದ ಪ್ರೀತಿ ಇಲ್ಲ ಸಹೋದರನ ಬಗ್ಗೆ. That shows that my love for the Lord is not right. My relationship with the Lord is not right. ಅಂದರೆ ಇದರಿಂದ ಏನು ಸೂಚಿಸ್ತೈತೆ ಅಂದ್ರೆ ನಾನು ಕರ್ತನೊಟ್ಟಿಗೆ ನನ್ನ ಒಂದು ಸಂಬಂಧ ಸರಿ ಇಲ್ಲ. So I want to show a picture. Brother, if it is ready, you can just display it here. ನಾವು ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತೇನೆ. So this gives a very good picture about how our life is. This picture gives the true meaning of how our love should ಈ be. ಚಿತ್ರಣ ತೋರಿಸೋದಕ್ಕೆ ನಿಜವಾದ ಒಂದು ಪ್ರೀತಿ ಬಗ್ಗೆ. We all know that we would have seen wheels in cycle, bike and car everywhere. ನಾವೆಲ್ಲರೂ ಹೋಗ್ತೇವೆ ಒಂದು ವಾಹನದ ಮೂಲಕ, ಬೈಸಿಕಲ್ ಆಗಲಿ ಕಾರ್ ಆಗಲಿ. You see this in that cycle wheel, there are a lot of spokes there. ಅಂದರೆ ಇಲ್ಲಿ ನಾವು ಆ ದೃಶ್ಯ ನೋಡ್ತೇವೆ ಸೈಕಲ್, ಅದಕ್ಕೆ ಎಲ್ಲ ಒಂದು ಕಡ್ಡಿಗಳಿದ್ದಾವೆ, ಅದು spokes. So that spoke is connected to the middle part, which is connected to the overall that tire or the rim. ಆ ಕಡ್ಡಿಗಳು ಒಂದಕ್ಕೊಂದು ಜೋಡಣೆ ಆಗಿ ಆ ರಿಮ್ಗೆ ಹೊಂದಿಕೊಂಡಿದೆ. So if you see the next picture, brother, so the center hub, if you see, you can see that is that's represent God. ಆ ಸೆಂಟರ್ ಹಬ್ ಅನ್ನ ಒಂದಕ್ಕೊಂದು ಹತ್ತಿಕೊಂಡಂತ ಸೆಂಟರ್ ಹಬ್ ನೋಡಿದ್ರೆ ಅದು ದೇವರದು ಪ್ರೀತಿ. It's just an imagination. ಅದು ಒಂದು ನಮ್ದು ಊಹಿಸುವಂಥದ್ದು. So that is holding the entire spokes together. ಅದು ಅದರದ್ದು ಎಲ್ಲವನ್ನು ತನ್ನ ನಿಯಂತ್ರಣದಲ್ಲಿದೆ. So if you see, all the spokes are connected to the middle part, that is the hub. ನಾವಲ್ಲಿ ನೋಡ್ಬೋದು ಒಂದಕ್ಕೊಂದು ಹೆಂಗೆ ಜೋಡಣೆ ಆಗಿ ಆ ಒಂದು ಹಬ್ಬಿಗೆ ಎಲ್ಲ ಜೋಡಣೆ ಆಗಿದ್ದಾವೆ. And it is all very close together, near to that. Each one is near to that. ಅವೆಲ್ಲವೂ ಬಹಳ ಹತ್ತಿರವಾಗಿದ್ದಾವೆ ಒಂದಕ್ಕೊಂದು. And no, next picture, brother. If you see, the bigger picture is that all the spokes are connected to the head and they are very close. ಅಲ್ಲಿ ನಾವು ಆ ದೃಶ್ಯ ನೋಡ್ತೇವೆ, ಎಲ್ಲವೂ ಹತ್ತಿರವಾಗೇ ಇದ್ದಾವೆ, ಆ ಒಂದು ಮುಖ್ಯವಾದ ಹಬ್ಬಿಗೆ ಅಂಟಿಕೊಂಡಿದ್ದಾವೆ. So for example, I am a spokes and brother is another spoke there. ಈಗ ಉದಾಹರಣೆಯಾಗಿ ಸಹೋದರ ಒಬ್ಬರು ಸ್ಪೋಕು, ನಾನು ಒಬ್ಬನ ಸ್ಪೋಕು. So we both are connected to the center part, that is God, that is the core. ನಾವಿಬ್ಬರು ಆ ಒಂದು ಮೂಲ ಒಂದು ಚಕ್ರದ ಮೂಲಕ್ಕೆ ನಾವು ಅಂಟಿಕೊಂಡಿದ್ದೇವೆ. I'll be very close to him. ನಾವು ಬಹಳ ಹತ್ತಿರವಾಗಿ ಇರ್ತೇವೆ. So that's what it says. If we are connected to God, we are closer to each other. ಅಲ್ಲಿ ಅದೇ ಹೇಳುತ್ತದೆ, ನಾವು ದೇವರಿಗೆ ಹತ್ತಿರವಾಗಿದ್ರೆ ನಾವು ಒಬ್ಬರಿಗೊಬ್ಬರು ಸಹ ಹತ್ತಿರವಾಗೇ ಇರ್ತೇವೆ. If my love towards God is correct, then there will be no hypocrisy between me and my brother. ನಾನು ಕರ್ತನ ನೋಡಿ ನನ್ನ ಪ್ರೀತಿ ಸರಿಯಾಗಿದ್ರೆ ನನ್ನ ಸಹೋದರ ಕೂಡ ನನಗೆ ಯಾವುದೇ ಒಂದು ಕಪಟ ಇರೋದಿಲ್ಲ. So that is the secret, brother. Why is it that there is a gap between me and my brother, me and my sister? Is because that I am not connected to God. My love towards God is not proper. ಅದೇ ರಹಸ್ಯ ಏನೇನಂದ್ರೆ I am not closer with my brother and sister. There is a gap is because I am not connected to God, God's love. ಅಂದ್ರೆ ಅಲ್ಲಿ ಎದಕ್ಕೆ ನಮ್ಮ ಸಹೋದರ ಪ್ರೀತಿಯಲ್ಲಿ ಒಂದು ಗ್ಯಾಪ್ ಇದೆ ಅಂದ್ರೆ ನಾವು ದೇವರಿಗೆ ನಾವು ಸಂಬಂಧಪಟ್ಟಿಲ್ಲ, ದೇವರಿನ ಒಟ್ಟಿಗೆ ನಾವು ಸರಿಯಾಗಿಲ್ಲ ಅಂತ. If you see the next picture, ನಾವು ಇನ್ನೊಂದು ಚಿತ್ರಣ ನೋಡೋಣ. so you see that now the spokes are not near. There is a gap there. There is a you can see a distance there. ನಾವು ಇನ್ನೊಂದು ನೋಡ್ತೇವೆ, ಅಲ್ಲಿ ಆ ಒಂದು ಕಡ್ಡಿಗಳು, ಒಂದು ಸೈಕಲ್ದ ಕಡ್ಡಿಗಳು ಅವರು ಒಂದು ದೂರ ಇದ್ದಾವೆ. It's the same spoke. ಅದೇ ಸೇಮ್ ಅದು ಕಡ್ಡಿಗಳು ಚಕ್ರಕ್ಕೆ ಸೇರಿಕೊಂಡಿದ್ದು. If you are not connected to God, we are far from each other. ನಾವು ಕರ್ತನಿಗೆ ನಾವು ಅಂಟಿಕೊಂಡಿಲ್ಲ ಅಂದ್ರೆ ಆ ರೀತಿಯ ಗ್ಯಾಪ್ ಇರುತ್ತೆ. So it's a picture where we saw in the previous picture that everyone were connected there, so they were all closer and each other. ನಾವು ಹಿಂದೆ ನೋಡಿದ ಚಿತ್ರ ಆ ಒಂದು ಚಕ್ರಕ್ಕೆ ಯಾವ ರೀತಿಯ ಒಂದು ಮೂಲ ಒಂದು ಹಬ್ಬಿಗೆ ಅದು ಅಂಟಿಕೊಂಡಿದ್ದಾರೆ ಹತ್ತಿರವಾಗಿ. So the closer, the farther they are coming from God, they have a gap between each other. ಅದು ಯಾವಾಗ ದೇವರಿಂದ ನಾವು ದೂರ ಆಗುವಾಗ ಅಲ್ಲಿ ವ್ಯತ್ಯಾಸ ಬರುತ್ತೆ, ಅಂದ್ರೆ ಅಗಲ ಗ್ಯಾಪ್ ಬರುತ್ತೆ ಅಲ್ಲಿ. If you go there, if I go to God again, that gap is filled.
I forgive my brother. I don't have anything against him. So I become very closer to him. ನಾವು ಯಾವಾಗ ಮತ್ತೆ ದೇವ್ರ ಸಮೀಪಕ್ಕೆ ಹೋಗ್ತೇವಲ್ಲ ಆವಾಗ ಆ ಗ್ಯಾಪ್ ಮುಚ್ಕೊಳ್ತೈತಿ ನಾವು ಒಬ್ಬರಿಗೊಬ್ಬರು ಪ್ರೀತಿಸ್ಲಿಕ್ಕೆ. The more I come far away from God, the more I come far away from God's love, there is a gap between my brother and my sister. I have hypocrisy in my love towards each ನಾವು other. ದೇವರಿಂದ ಯಾವ ರೀತಿ ಪ್ರೀತಿಯಿಂದ ದೂರ ಆಗುವಾಗ ಈ ರೀತಿ ಒಂದು ಕಪಟತನ ನಾನು ಪ್ರವೇಶಿಸುವಂಥದ್ದಾಗಿದೆ. So God has a wonderful promise for us. ದೇವರಿಗೆ ಒಂದು ಒಳ್ಳೆಯ ಯೋಜನೆ ನಮ್ಮ ಬಗ್ಗೆ ಇದೆ. It says in Romans 5:5. ವಾಗ್ದಾನ ಇದೆ. Romans 5:5. Next slide, brother. ರೋಮಾಪುರದವರ ಪತ್ರಿಕೆ 5ನೇ ಅಧ್ಯಾಯ. It says that love of God has poured out in our heart. ದೇವರ ಪ್ರೀತಿಯ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆ. So if there is love of God poured in my heart, ದೇವರ ಪ್ರೀತಿ ನಮ್ಮ ಹೃದಯದಲ್ಲಿ ಇದ್ದರೆ it will be flowing and it will reach my brother and my sister, my wife, my children, everyone. It will just flow like that. ಅದು ಒಳಗಡೆ ಸುರಿಸಲ್ಪಟ್ರೆ ಅದು ನನ್ನ ಕುಟುಂಬಕ್ಕೆ ನನ್ನ ಸಹೋದರಿಗೆ ಎಲ್ಲರಿಗೂ ಅದು ಬರುವಂಥದ್ದು. So I want to pray, Lord, I don't want to have any hypocrisy in loving my fellow believers. ನಾನು ದೇವರಿಗೆ ಈ ರೀತಿ ಪ್ರಾರ್ಥಿಸ್ತೇನೆ, ಸ್ವಾಮಿ ನನ್ನ ಸಹೋದರೊಟ್ಟಿಗೆ ನನಗೆ ಯಥಾರ್ಥವಾದ ಪ್ರೀತಿ ಕೊಡು ಸ್ವಾಮಿ. Help me to get closer to you, Lord, ನಿಮ್ಗೆ ಒಟ್ಟಿಗೆ ನಾವು ಹೆಚ್ಚಿನ ಹತ್ತಿರಕ್ಕೆ ಸಂಬಂಧ ಬೆಳೆಸುವಂತೆ ಸಹಾಯ ಮಾಡಿ. so that I can get closer to my brothers and sisters. ಅದರಿಂದ ನಾನು ಸಹೋದರರೊಟ್ಟಿಗೆ ನಾನು ಸಮೀಪನಾಗಿರ್ತೇನೆ. If I am closer to God, I'll be very closer to my wife, my husband, my children. ನಾನು ದೇವರೊಟ್ಟಿಗೆ ನಾನು ಹತ್ತಿರವಾಗಿದ್ದರೆ ಅದೇ ರೀತಿಯಾಗಿ ನನ್ನ ಹೆಂಡತಿ, ನನ್ನ ಕುಟುಂಬ, ನನ್ನ ಮಕ್ಕಳೊಟ್ಟಿಗೆ ನಾನು Why is that I'm not able to love my wife or my husband or my children as I should? Because I'm not loving God. ಯಾಕೆ ನಾನು ದೇವರನ್ನ ಪ್ರೀತಿಸ್ತಾ ಇಲ್ಲ, ಪ್ರೀತಿಸಬೇಕಾದ ರೀತಿಯಲ್ಲಿ ಪ್ರೀತಿಸ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ? Why is that in the world we see so many of divorces in the marriage? It is because they don't love each other. ನಾವು ಲೋಕದಲ್ಲಿ ನೋಡ್ತೀವಿ ಯಾವ ರೀತಿ ವಿಚ್ಛೇದನೆ ಮಾಡುವಂಥದ್ದು, ಆ ರೀತಿಯಾಗಿ ಅಂದ್ರೆ ದೇವರಿಂದ ದೂರವಾಗಿರೋದು. But we have hope, brothers and sisters, because we did not choose Jesus first. He chose us. ಆದರೆ ನಮಗೆ ನಿರೀಕ್ಷೆ ಇದೆ, ಯಾಕಂದ್ರೆ ನಾವು ದೇವರನ್ನು ನಾವು ಆರಿಸ್ಕೊಳ್ಳಿಲ್ಲ, ದೇವರು ನಮ್ಮನ್ನು ಆರಿಸ್ಕೊಂಡ್ರು. Like he said, love as I loved you. I'm not asking you to do anything greater than what I did. I'm just telling you, love as I have loved you. ಯೇಸು ಹೇಳ್ತಾ ಇದ್ದಾರೆ, ಅದು ಹೆಚ್ಚಿಂದ ಏನು ನಾನು ಹೇಳ್ತಾ ಇಲ್ಲ ನಿಮಗೆ, ನಾನು ಹೇಗೆ ಪ್ರೀತಿಸಿದ್ದೇನೆ ನಿಮ್ಮನ್ನು ಅದೇ ರೀತಿಯಾಗಿ ನೀವು ನಮ್ಮ ಪ್ರೀತಿಸ್ರಿ ಒಬ್ಬರಿಗೊಬ್ಬರು. You can just sit and do one small homework. ನಾವೊಂದು ಮನೆಗೆ ಪಾಠವನ್ನು ನಾವು ಒಂದು ಮಾಡ್ಕೋಬಹುದು ಮನೆಯಲ್ಲಿ ಇದ್ಕೊಂಡು. Since the time you were born or since the time you were born again, ನಾನು ಹೊಸದಾಗಿ ಹುಟ್ಟಂದಿನಿಂದ how many times I have fallen into sin? ಎಷ್ಟು ಸಾರಿ ನಾನು ಪಾಪದಲ್ಲಿ ಬಿದ್ದಿದ್ದೆ. After knowing the truth, I have fallen into sin and I have deliberately denied the Lord. I have betrayed him in many areas. I have denied the Lord in many areas. ನಾವು ಅನೇಕ ಸಾರಿ ದೇವರನ್ನ ಅಲುಗಳೆದಿದ್ದೇನೆ. What the Lord has done? ದೇವರು ಮಾಡಿದ ಉಪಕಾರಗಳನ್ನು With love he has forgiven me. ಆ ಪ್ರೀತಿಯಿಂದ ನನಗೆ ಕ್ಷಮಿಸಿದ್ದಾನೆ. Jesus said, love one another as I have loved you. ಯೇಸು ಹೇಳಿದರು, ನಾನು ಯಾವ ರೀತಿ ನಿಮ್ಮನ್ನು ಪ್ರೀತಿಸ್ತೇನೆ ಅದೇ ಥರ ನೀವು ಪ್ರೀತಿಸಿ. So I should be loving my wife as Jesus forgiven me, as Jesus has loved me. I should be loving my husband, my wife, my children. ನನ್ನ ಹೆಂಡತಿನ, ನನ್ನ ಮಕ್ಕಳನ್ನ ನಾನು ಯಾವ ರೀತಿ ನಾನು ಪ್ರೀತಿಸಿನೋ ಅದೇ ಥರ ನಾನು ಪ್ರೀತಿಸಬೇಕು ಅವ್ರನ್ನ. The Lord is looking for such people to build the church. ಅದೇ ಥರ ಆ ಥರ ಜನರನ್ನು ಯೇಸು ಸ್ವಾಮಿ ಬಯಸ್ತಾ ಇದ್ದಾನೆ. And the responsibility of brothers and sisters in the church is to love one another as Jesus loved us. ನಮ್ಮ ಜವಾಬ್ದಾರಿ ಏನಂದ್ರೆ ನಾನು ಒಬ್ಬರಿಗೊಬ್ಬರು ನಾವು ಹೆಚ್ಚಾಗಿ ಪ್ರೀತಿಸಬೇಕು. And another thing which I was challenged by what Paul was mentioning is last part of verse 10. ಇನ್ನೊಂದು ವಿಷಯ ಅಪೊಸ್ತಲ ಪೌಲನು ಒಂದು ಸವಾಲು ಮಾಡಿರುವಂಥದ್ದು Romans 12:10, last part. ರೋಮಾಪುರದ ಪತ್ರಿಕೆ 12:10 ವಚನ. Serving the Lord. Serving the Lord. ಯೇಸು ಕ್ರಿಸ್ತನನ್ನು ಸೇವಿಸುವಂಥದ್ದು. So serving the Lord means what? ಯೇಸು ಕ್ರಿಸ್ತನ ಸೇವಿಸುವಂತರ ಅರ್ಥ ಏನು? Serving his body, serving to his body. ಆತನ ದೇಹವನ್ನು ಪ್ರೀತಿಸುವಂಥದ್ದು, ಸೇವೆ ಮಾಡುವಂಥದ್ದು. So what is his body? ಅದರ ದೇಹ ಅಂದ್ರೆ ಏನು? The church. ಸಭೆ. What is my attitude towards the church? ನನ್ನ ಮನೋಭಾವ ಸಭೆ ಬಗ್ಗೆ ಏನು? Am I coming here to receive good message? Am I just coming here to have some good time of fellowship? Am I just coming here to receive or I am coming here to serve? ಒಳ್ಳೆ ಸಂದೇಶ ಕೇಳಲಿಕ್ಕೆ ಅಥವಾ ಒಳ್ಳೆ just to receive something or ಅಂದ್ರೆ ಒಳ್ಳೆ
ಕೇಳಿಸ್ಕೊಳ್ಳಿಕ್ಕೆ ಬರ್ತಾ ಇದ್ದಾನೆ, ಒಳ್ಳೆ ಸಂದೇಶ ಕೇಳಿಸ್ಕೊಳ್ಳಿಕ್ಕೆ ಅಥವಾ ತೆಗೆದುಕೊಳ್ಳಿಕ್ಕೆ ಬರ್ತಾ ಇದ್ದಾನೆ? There are two groups of people in the church. ಎರಡು ವಿಧವಾದಂಥ ಒಂದು ಸಭೆಯಲ್ಲಿ ಜನರು ಇರ್ತಾರೆ. Most of the believers in the church, they only come, what can I get? ಬಹಳಷ್ಟು ವಿಶ್ವಾಸಿಗಳು ಇಲ್ಲಿಂದ ಏನು ಪಡ್ಕೊಳ್ಬೇಕು ಅನ್ನೋದಾಗಿ ಬರ್ತಾರೆ. But Lord is looking for people who come to the church, who come to the meetings, what can I give? ಆದರೆ ದೇವರು ಹುಡುಕ್ತಾ ಇರೋದು, ಬಯಸ್ತಾ ಇರೋದನ್ನು ನಾನು ಸಭೆಗೆ ಏನು ಕೊಡಬೇಕು ಅಂಥವ್ರನ್ನ ಹುಡುಕ್ತಾ ಇದ್ದಾರೆ. When I say this, in many places they say, oh, you have to give your money. ಅನೇಕ ಸ್ಥಳಗಳಲ್ಲಿ ಈ ರೀತಿ ಹೇಳ್ತಾರೆ, ನೀವು ಹಣವನ್ನು ಕೊಡಬೇಕು. In the last 50 years, we have never spoken about giving about money in the church. 50 ವರ್ಷ ಆಯಿತು, ಇಲ್ಲಿವರೆಗೂ ನಾವು ಯಾರಿಗೂ ಹೇಳಿಲ್ಲ ಸಭೆಗೆ ನೀವು ಹಣ ಕೊಡ್ರಿ ಅಂತ. But what do we preach? What do we share? ನಾವೇನು ಹಂಚಿಕೊಳ್ತೀವಿ, ಏನು ಬೋಧನೆ ಮಾಡ್ತೀವಿ? Like Romans 12:1, give your body as a living sacrifice. ರೋಮನ್ಸ್ 12:1 ಹೇಳ್ತದೆ, ನಿಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಬೇಕಂತ. And serve one another. ಅಂದ್ರೆ ಇನ್ನು ಒಬ್ಬರನ್ನೊಬ್ಬರು ನಾವು ಸೇವಿಸಬೇಕಂತ. So we heard that we all are called to be like Jesus. ನಾವು ಈಗ ಕೇಳಿದ್ವಿ, ನಾವೆಲ್ಲರೂ ಕ್ರಿಸ್ತನ ಹಾಗೆ ಆಗ್ಬೇಕಂತ ನಾವು ಕೇಳಿಸ್ಕೊಂಡ್ವಿ. So we have been called to be disciples of Jesus. ನಾವು ಕರ್ತನ ಶಿಷ್ಯರಾಗಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. In many other religious groups, they call themselves as devotees. ಅನೇಕ ನಾವು ಧಾರ್ಮಿಕ ಸಂಸ್ಥೆಗಳಲ್ಲಿ ನೋಡ್ತೀವಿ, ಅವರು ಭಕ್ತರು ಅಂತ ಕರೆಸಲ್ಪಡ್ತಾರೆ. But in Christianity, there is no one called devotee. ಆದರೆ ಕ್ರೈಸ್ತತ್ವದಲ್ಲಿ ಯಾರೂ ಇಲ್ಲಿ ಭಕ್ತರು ಅನ್ನಿಸ್ಕೊಳ್ಳುವಂಥವ್ರು ಇಲ್ಲ. Bible never speaks about devotees. ಭಕ್ತರ ಅಂತ ದೇವರ ಪಕ್ಕದಲ್ಲಿ ಎಲ್ಲೂ ಹೇಳೋದಿಲ್ಲ. It speaks about disciples. ಶಿಷ್ಯರ ಬಗ್ಗೆ ಹೇಳೋದಿಲ್ಲ. There is a lot of difference being a devotee and a disciple. ಭಕ್ತರು ಮತ್ತು ಶಿಷ್ಯರಿಗೆ ಬಹಳಷ್ಟು ವ್ಯತ್ಯಾಸ ಇದೆ. A disciple will always do what his master does. ಶಿಷ್ಯನು ಗುರು ಹೇಳ್ದಂಗೆ ಮಾಡುವಂಥದ್ದು. So what did my master did? ನನ್ನ ಗುರು ಏನು ಹೇಳ್ತಾರೆ, I just want to show that an end. ಈ ಒಂದು ತೋರಿಸ್ಕೊಂಡು ನಾನು ಮುಗಿಸ್ತೇನೆ. John chapter 13. All the religious leader who came, they always telling that I am the leader, I am the Lord, or I am so and so. John chapter 13. All the leaders in the other religious group, they said, I am the leader, oh I am so and so, I am king, you serve me. ಅಂದ್ರೆ ಅನೇಕ ಒಂದು ಧರ್ಮ ಇದರಲ್ಲಿ ಹೇಳ್ತಾರೆ, ನಾನು ಅರಸನು, I am a leader, ಅಂದ್ರೆ ನಾನು ನಾಯಕ ಅಂತ ಹೇಳ್ತಾರೆ. But Jesus never told that I am Lord or I am king, except in one place. ಯೇಸುಮಿ ನಾನು ಅರಸ, ನಾನು ಒಂದು ಕರ್ತನು ಅಂತ ಎಂದೂ ಹೇಳಿಲ್ಲ. But it says, verse 13, John chapter 13, verse 13. 13 ಯೋಹಾನ ಪತ್ರಿಕೆ. And we all should remember this is the last day of Jesus. ಇದು ಯೇಸುಸ್ವಾಮಿಯ ಕೊನೆ ಹಂತ. The last day before he's going to die, he is saying this. ಶಿಲುಬೆಗೆ ಹೋಗೋಕ್ಕಿಂತ ಮುಂಚೆ ಇದು ಕೊನೆಯ ದಿನವಾಗಿತ್ತು ಯೇಸುಸ್ವಾಮಿದು. So he says, you call me teacher and Lord, and you are right. ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ, ಸರಿ. For so I am. ಹೌದು, ನಾನು ಹಾಗೆ. This is the only place he said, yes, I am the Lord, yes, I am the king. ಇಲ್ಲಿ ಒಂದು ಸ್ಥಳದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಹೌದು ನಾ ಗುರು, ನಾ ಕರ್ತನ, ಹೌದು ಅಂತ ಹೇಳ್ತಾರೆ. Verse 14, if I then, the Lord and teacher, washed your feet, you also ought to wash one another's feet. 14 ವಚನ, ಆಗಿರೋ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರೊಬ್ಬರ ಕಾಲುಗಳನ್ನು ಒಬ್ಬರು ತೊಳೆಯ ಹಂಗಿನವರಾಗಿದ್ದೀರಿ. For I gave you an example that you also should do as I did to you. ನಾನು ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ, ನೀವು ಸಹ ಒಬ್ಬರಿಗೊಬ್ಬರು ಮಾಡ್ರಿ ಅಂತ. Brothers and sisters, ಸಹೋದರ ಸಹೋದರಿಯರೇ, this is my Jesus. ಇದು ನನ್ನ ಕರ್ತನು ಯೇಸುಸ್ವಾಮಿ. He came to serve. ಆತನು ಸೇವೆ ಮಾಡಲಿಕ್ಕೆ ಬಂದನು. We know what he did. ನಮಗೆಲ್ಲರಿಗೂ ಗೊತ್ತು ಆತನು ಏನು ಮಾಡಿದನು. He washed his disciples' feet. ಶಿಷ್ಯರ ಪಾದಗಳನ್ನು ತೊಳೆದನು. See, whenever somebody comes to our house, ಯಾರಾದರೂ ನಮ್ಮ ಮನೆಗೆ ಬಂದರೆ we can help them washing their hand. ನಾವು ಅವ್ರಿಗೆ ಕೈ ತೊಳಿಲಿಕ್ಕೆ ಸಹಾಯ ಮಾಡ್ತೇವೆ. And most of us, we will not wash their hand, we will just pour hand water. ಅನೇಕರು ನಾವು ಕೈಗಳನ್ನು ತೊಳ್ಕೊಳ್ಳೋದಿಲ್ಲ, ಬರೀ ನೀರು ಹಾಕ್ತೇವೆ. They will wash, we'll just from a distance we'll pour water. ಅವರೇ ಕೈ ತೊಳ್ಕೊಂತಾರೆ, ಆ ದೂರಿಂದ ಸ್ವಲ್ಪ ನೀರು ನಾವು ಕೈಗೆ ಹಾಕ್ತೇವೆ. Maybe one step somebody can go ahead and said, okay, you wash your leg, brother, I'll pour water. Somebody will just pour water. ಇನ್ನೊಂದು ಹೆಜ್ಜೆ, ನೀವು ಕಾಲು ತೊಳ್ಕೊಡ್ರಿ, ನಾನು ನೀರು ಹಾಕ್ತೇನೆ ಅಂತ. But my Jesus, he washed the feet of disciples, dirty feet of disciples. ನನ್ನ ಕರ್ತನು ಶಿಷ್ಯರ ಒಂದು ಧೂಳಿನ ಇದ್ದಂಥ ಕಾಲುಗಳನ್ನು ತೊಳೆದನು. Some groups, some churches, they follow that on the day of breaking of bread, they wash each other's feet. ಕೆಲವೊಂದು ಪಂಗಡಗಳು
ಯೇಸ್ವಾಮಿದು ಪಾದಗಳನ್ನು ತೊಳೆಯುವಂಥ ಒಂದು ಆಚರಣೆ ಮಾಡ್ತಾರೆ. Before that Sunday, they will announce, next week we'll wash the feet, come with clean feet. ಭಾನುವಾರ ಮುಂಚೆ ಅವರು ಅನೌನ್ಸ್ ಮಾಡ್ತಾರೆ. But Jesus didn't do that. ಆದರೆ ಯೇಸ್ವಾಮಿ ಅದನ್ನು ಮಾಡಲಿಲ್ಲ. He literally did because their feet need to be washed. ವಾಕ್ಯದ ಪ್ರಕಾರ ಅವರು ಆತನು ಮಾಡಿದನು. Brothers and sisters, what a wonderful example Jesus has left for us. ಸಹೋದರ ಎಂಥ ಒಂದು ಅದ್ಭುತ ಒಂದು ಮಾದರಿಯನ್ನು ತೋರಿಸಿದ್ದಾರೆ ಯೇಸು ಸ್ವಾಮಿ. Many times we have heard from the Zach ಅನೇಕ ಸಾರಿ ನಾವು ಜಾಕ್ ಬ್ರದರ್ನಿಂದ ಕೇಳಿದ್ದೇವೆ what it means to wash each other's feet. ಒಬ್ಬರೊಬ್ಬರನ್ನ ಕಾಲ ತೊಳೆದ ಅರ್ಥ ಏನು? Means doing the lowest thing, ಆ ಕನಿಷ್ಠವಾದಂಥ ಕೆಲಸ ಮಾಡುವ, the dirtiest job in the church. ಆ ಒಂದು ಕನಿಷ್ಠವಾದಂಥ ಕೆಲಸ, Anything, the least one. ಅಂದ್ರೆ ಕನಿಷ್ಠವಾದದ್ದು ಯಾವುದೇ ಇರಲಿ. Do I have that desire to serve the Lord, serve the body of Christ with that attitude which Jesus had? ಆ ಒಂದು ಆಶೆ ನನಗಿದೆಯಾ ಕರ್ತನ ಆ ರೀತಿಯಾಗಿ ನಾ ಸೇವಿಸಲಿಕ್ಕೆ? I can say, Lord, I want to be a disciple from today onward. ನಾ ಹೇಳ್ಬೋದು, ಸ್ವಾಮಿ ನಾನು ಇವತ್ತಿನಿಂದ ನಾನು ಶಿಷ್ಯನಾಗ್ತೇನೆ ನಿನ್ನ. I want to love my brothers and sisters without hypocrisy. ನಾನು ನನ್ನ ಸಹೋದರನೇ ಕಪಟವಿಲ್ಲದ ಪ್ರೀತಿಸ್ತೇನೆ. Pour out your love in my heart through your Holy Spirit, that my love will overflow towards my brothers and sisters. ನಿನ್ನ ಪ್ರೀತಿಯ ರಸವನ್ನು ನಾನು ಹಾಕು ಸ್ವಾಮಿ, ನಾನು ಅವ್ರನ್ನ ಆ ರೀತಿ ಪ್ರೀತಿಸುವಂತೆ. Help me to serve my brothers and sisters in the church like you did. ಸಹಾಯ ಮಾಡಿ ಸ್ವಾಮಿ, ನೀ ಯಾವ ರೀತಿ ನನಗೆ ಮಾಡಿದೆ ಅದೇ ಥರ ನಾವು ಅವ್ರಿಗೆ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ. If we have this desire, ಈ ಒಂದು ಆಶೆ ನಮಗಿದ್ರೆ the Holy Spirit will help us. ಪವಿತ್ರ ಆತ್ಮ ನಮಗೆ ಸಹಾಯ ಮಾಡ್ತಾನೆ. He will give us the Holy Spirit. ಪವಿತ್ರ ಆತ್ಮನ ಕೊಡ್ತಾನೆ. And our church will go from one glory to another in the coming days. ಈ ಸಭೆ ಒಂದು ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ಬರುವಂಥ ದಿನಗಳಲ್ಲಿ ಹೋಗುತ್ತದೆ. The Lord loves the church. ಯೇಸುಸ್ವಾಮಿ ಸಭೆಯನ್ನು ಪ್ರೀತಿಸ್ತಾನೆ. He has shed his precious blood and he gave himself for us. ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಬಿಟ್ಟು. Let us not love with hypocrisy. ಕಪಟದಿಂದ ಪ್ರೀತಿಸೋದು ಬೇಡ್ರಿ. Let us love one another with genuine love. ಒಬ್ಬರೊಬ್ಬರನ್ನು ನಿಜವಾದ ಪ್ರೀತಿಯಿಂದ ಪ್ರೀತಿಸೋಣ. And always have a desire to serve one another doing the dirtiest and lowest job. ಯಾವಾಗಲೂ ಒಂದು ಕನಿಷ್ಠವಾದ ಸೇವೆ ಒಬ್ಬರಿಗೊಬ್ಬರು ನಾವು ಮಾಡ್ಕೊಳ್ಳೋಣ. May the Holy Spirit help us, brothers and sisters. ಪವಿತ್ರ ಆತ್ಮ ನಮ್ಮೆಲ್ಲರಿಗೂ ಸಹಾಯ ಮಾಡಿ. Amen. ಥ್ಯಾಂಕ್ ಯು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಕೇಳಿರೋಂಥ ವಾಕ್ಯಕ್ಕಾಗಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮಗೆ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ನಿನ್ನ ವಿಶೇಷವಾದ ಪ್ರೀತಿಯನ್ನು ಸ್ವಾಮಿ ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಅಪಾರವಾದಂಥ ಪ್ರೀತಿಯನ್ನು ಸ್ವಾಮಿ ನಮ್ಮ ಮೇಲೆ ನೀನು ತೋರಿದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಮಗಾಗಿ ನೀನು ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಿ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ಪ್ರೀತಿ ಎಂಥದ್ದು ಅಂತ ನನಗೆ ನಮ್ಮೆಲ್ಲರಿಗೂ ಸ್ವಾಮಿ ನೀನು ರುಜುವಾತು ಪಡಿಸಿದ್ದಿ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ಒಬ್ಬನೇ ಮಗನನ್ನು ಕೊಡೋದಕ್ಕೂ ನೀನು ಹಿಂದೆಗಿಲಿಲ್ಲ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ಪ್ರೀತಿ ಶ್ರೇಷ್ಠವಾದ ಅಪಾರವಾದದ್ದು ಸ್ವಾಮಿ. ಹೌದು ಸ್ವಾಮಿ, ಅಷ್ಟೇ ಅಲ್ಲ ಸ್ವಾಮಿ, ನಾವು ನೀನು ನಮ್ಮನ್ನು ಪ್ರೀತಿಸಿರೋ ಮೇರೆಗೆ ನಾವು ಒಬ್ಬನೊಬ್ಬರು ಪ್ರೀತಿಸ್ಬೇಕಂತ ಸ್ವಾಮಿ ನಮ್ಮೆಲ್ಲರನ್ನೂ ಸ್ವಾಮಿ ನೀನು ಪ್ರೋತ್ಸಾಹಿಸಿದಿ. ಹೌದು ಸ್ವಾಮಿ, ನಿನ್ನ ಜೀವಳ ವಾಕ್ಯದಿಂದ ನಮ್ಮೊಟ್ಟಿಗೆ ಮಾತನಾಡಿದ್ದೀವಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಹೌದು ಸ್ವಾಮಿ, ನಿಮ್ಮ ಪ್ರೀತಿ ನಿಷ್ಕಪಟವಾಗಿ ಇರಬಾರ್ದು ಅಂತ ಹೇಳ್ತಾ ಇದ್ದೀವಿ ಸ್ವಾಮಿ. ಅಂದರೆ ನಿಷ್ಕಪಟವಾಗಿ ಇರಲಿ ಅಂತ ಹೇಳಿದ್ದೀವಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಿನ್ನಲ್ಲಿ ಯಾವೊಂದು ನಿಷ್ಕಪಟತೆ ಇರಲಿಲ್ಲ ಸ್ವಾಮಿ. ನಿನ್ನ ಪ್ರೀತಿ ಅದು ಸ್ವಾಮಿ ನಿಜವಾದ ಪ್ರೀತಿಯಾಗಿತ್ತು ಸ್ವಾಮಿ. ಸ್ವಾಮಿ, ಅಂಥ ಪ್ರೀತಿಯನ್ನು ನಾವು ಹೊಂದಕ್ಕೆ ಸಹಾಯ ಮಾಡು. ಮುಖ್ಯವಾಗಿ ಸ್ವಾಮಿ, ನಾವು ಒಬ್ಬರೊಬ್ಬರು ಸಹಾಯ ಮಾಡೋರಾಗುವಂತೆ ಸ್ವಾಮಿ ನಮ್ಮೆಲ್ಲರನ್ನು ಪರಿಶುದ್ಧಾತ್ಮನ ತುಂಬಿಸು ಸ್ವಾಮಿ. ನಾವು ಮಾನ ಮರ್ಯಾದೆಯನ್ನು ಕೊಡೋದ್ರಲ್ಲಿ ನಾವು ಒಬ್ರಿಗಿಂತ ಒಬ್ಬರು ಮುಂದಾಗಿರೋಕ್ಕೆ ಸಹಾಯ ಮಾಡು. ಮತ್ತು ಸ್ವಾಮಿ, ನಾವು ನಮ್ಮ ಜೀವಿತವನ್ನು ಕ್ರಿಸ್ತನ ಮುಂದೆ ಯಾವಾಗಲೂ ಸರಿಯಾಗಿ ಇಟ್ಕೊಳ್ಳೋಕ್ಕೆ ಸಹಾಯಿಸು ಸ್ವಾಮಿ. ಸ್ವಾಮಿ, ಯಾವಾಗ ಮಾತ್ರ ನಾವು ಇತರನ್ನು ಸರಿಯಾಗಿ ಪ್ರೀತಿಸೋಕ್ಕೆ ಸಾಧ್ಯ ಆಗುತ್ತೆ ಸ್ವಾಮಿ. ಸ್ವಾಮಿ, ನಮ್ಮ ಸಂಬಂಧ ನಿನ್ನೊಟ್ಟಿಗೆ ಯಾವಾಗಲೂ ಸ್ವಾಮಿ ಅದು ನಿಕಟವಾಗಿರೋಕ್ಕೆ ಸ್ವಾಮಿ ಯಾವ ದೋಷವಿಲ್ಲದೆ ಇರೋಕ್ಕೆ ಸಹಾಯ ಮಾಡಿ ಸ್ವಾಮಿ. ಸ್ವಾಮಿ, ನಿನ್ನ ಮುಂದೆ ಯಥಾರ್ಥವಾಗಿರೋಕ್ಕೆ ಸಹಾಯ ಮಾಡಿರಿ ಸ್ವಾಮಿ. ಸ್ವಾಮಿ, ಪ್ರತಿದಿನ ಸ್ವಾಮಿ ನಮಗಿರುವಂಥ ಹೋರಾಟದಲ್ಲಿ ಸ್ವಾಮಿ ನೀನು ನಮ್ಮೊಂದಿಗಿದ್ದಿ ಸ್ವಾಮಿ. ಹೌದು ಸ್ವಾಮಿ, ಜೀವದ ಈ ಒಂದು ಯುಗದ ಸಮಾಪ್ತರಿಗೂ ನಾನು ನಿಮ್ಮೊಂದಿಗಿರುವನಂತ ವಾಗ್ದಾನ ಮಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ಸ್ವಾಮಿ, ನಮ್ಮೊಂದಿಗಿದ್ದಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಸ್ವಾಮಿ ನಾವು ಎಲ್ಲ ಕಡೆಗೆ ಅನುಭವಿಸೋಕ್ಕೆ ಸಹಾಯ ಮಾಡಿರಿ.
ನಿಮ್ಮ ಪ್ರಸನ್ನತೆಯಲ್ಲಿ ಜೀವಿಸೋಕ್ಕೆ ಸಹಾಯ ಮಾಡಿರಿ. ನಾವು ಸಭೆಯಲ್ಲಿ ಒಂಥರ, ನಮ್ಮ ವರ್ಕ್ ಸ್ಪಾಟಲ್ಲಿ ಒಂಥರ, ಮನೆಯಲ್ಲಿ ಒಂಥರ, ಸಮಾಜದಲ್ಲಿ ಒಂಥರ ನಾವು ಇರೋದು ಬೇಡ ಸ್ವಾಮಿ. ಸ್ವಾಮಿ, ನಮ್ಮ ಜೀವಿತ ಯಥಾರ್ಥವಾಗಿರಲಿ ಸ್ವಾಮಿ, ನಿಷ್ಕಪಟವಾಗಿರಲಿ ಸ್ವಾಮಿ. ನಿಮ್ಮ ದೃಷ್ಟಿಯಲ್ಲಿ ಯೋಗ್ಯವಾದಂಥ ರೀತಿಯಲ್ಲಿ ನಾವುಗಳು ಜೀವಿಸೋಕ್ಕೆ ಸಹಾಯ ಮಾಡಿರಿ ಸ್ವಾಮಿ. ನಾವು ಇರುವಂಥ ಎಲ್ಲ ಸ್ಥಳಗಳಲ್ಲಿ ನೀನಿದ್ದೀ ಸ್ವಾಮಿ. ಆ ಒಂದು ಅವೇರ್ನೆಸ್ ನಮ್ಮೆಲ್ಲರಿಗೂ ದಯಪಾಲಿಸ್ರಿ ಸ್ವಾಮಿ. ಹೌದು ಸ್ವಾಮಿ, ನಾವು ಎಂದಿಗೂ ನಿಮ್ಮನ್ನು ದುಃಖ ಪಡಿಸ್ಬಾರ್ದು ಸ್ವಾಮಿ. ನಿಮಗೆ ದುಃಖ ತರುವಂಥ ಕೆಲಸವನ್ನು ನಾವು ಎಂದಿಗೂ ಮಾಡಬಾರ್ದು ಸ್ವಾಮಿ. ಸ್ವಾಮಿ, ಆ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರೋಕ್ಕೆ ಸಹಾಯ ಮಾಡಿರಿ ಸ್ವಾಮಿ. ನೀನು ನಮ್ಮ ವಿಷಯದಲ್ಲಿ ಎಷ್ಟೋ ನಂಬಿಗಸ್ತನಾಗಿದ್ದೀವಿ ಸ್ವಾಮಿ. ಹೌದು ಸ್ವಾಮಿ, ನಾವು ಅಪನಂಬಿಗಸ್ತರಾಗಿದ್ದರು, ನೀನು ನಂಬಿಗಸ್ತನೇ ಸರಿ ಅಂತ ನಿನ್ನ ವಾಕ್ಯ ಇದೆ. ಪ್ಲೀಸ್ ಸ್ವಾಮಿ, ನಾವು ನಮ್ಮ ಜೀವಮಾನಕ್ಕೆ ಅಲ್ವೆಲ್ಲ ನಿಮಗೆ ನಂಬಿಗಸ್ತರಾಗಿ, ನಿಮ್ಮ ಶಿಷ್ಯರಾಗಿ ಸ್ವಾಮಿ, ನೀನು ಯಾವ ಥರ ಸೇವಿಸಿದೆ ಅಂಥ ಒಂದು ಮನೋಭಾವ ಸ್ವಾಮಿ. ನೀನು ದೇವರಾಗಿದ್ದು ನಮ್ಮನ್ನು ಸೇವಿಸಿದ್ದಿ ಸ್ವಾಮಿ. ಸ್ವಾಮಿ, ಕೇವಲ ನಾಯಕನಲ್ಲ ಸ್ವಾಮಿ, ಕೇವಲ ಸ್ವಾಮಿ ಗುರು ಅಲ್ಲ ಸ್ವಾಮಿ, ನೀನು ದೇವರು ಸ್ವಾಮಿ, ಸರ್ವಶ್ರೇಷ್ಠವಾದಂಥ ದೇವರು, ಸರ್ವ ಸೃಷ್ಟಿಗೆ ನಾಯಕನು ಸ್ವಾಮಿ. ದೇವರಿಗೆ ಸರಿಸಮಾನವಾದಂಥ ಒಂದು ಪದವಿಯನ್ನು ಬಿಡಲಲ್ಲೇ ನೆನೆಸಿ ನಿನ್ನನ್ನು ತಗ್ಗಿಸ್ಕೊಂಡು ಸ್ವಾಮಿ, ಮನುಷ್ಯರಾದ ನಮ್ಮನ್ನು ಸ್ವಾಮಿ ನೀನು ತೊಳೆದೆ ಸ್ವಾಮಿ. ಸ್ವಾಮಿ, ಎಂಥ ಒಂದು ಮನಸ್ಸು ಸ್ವಾಮಿ, ಎಂಥ ಒಂದು ದೊಡ್ಡತನ ಸ್ವಾಮಿ ನಿಂದು. ಹೌದು ಸ್ವಾಮಿ, ನಾವು ನರಕಕ್ಕೆ ಪಾತ್ರರಾದ ನಮ್ಮನ್ನು ಸ್ವಾಮಿ ಇಷ್ಟೊಂದು ಪ್ರೀತಿಸಿದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಂಥ ಪ್ರೀತಿಯಿಂದ ನಾವು ಒಬ್ಬನೊಬ್ಬರು ಪ್ರೀತಿಸೋಕ್ಕೆ ಸಹಾಯ ಮಾಡಿ ಸ್ವಾಮಿ. ಇಲ್ಲಿ ಸೇರುವಂಥ ಪ್ರತಿಯೊಬ್ಬೊಬ್ಬರನ್ನು ಪರಿಶುದ್ಧಾತ್ಮನ ತುಂಬಿಸ್ರಿ ಸ್ವಾಮಿ. ಹೌದು ಸ್ವಾಮಿ, ಅದೇ ರೀತಿಯಾಗಿ ಬ್ರದರ್ ಜಾನ್ ಪರೇರಾಗಾಗಿ, ರಂಜಿತ್ಗಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ನಿಮ್ಮ ಆತ್ಮದಿಂದ ಅವರನ್ನು ತುಂಬಿಸಿ ನಮ್ಮೊಟ್ಟಿಗೆ ಮಾತನಾಡೋಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿದೆ ತಂದೆ, ಆಮೇಲೆ. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಈಗ ನಮಗೆ 10 minutes ಬ್ರೇಕ್ ಇರುತ್ತದೆ. ನೆಕ್ಸ್ಟ್ ಸೆಷನ್ ಬಂದು ಆಫ್ಟರ್ 10 minutes ಇಲ್ಲಿ ಫ್ಯಾಮಿಲಿ ಮೀಟಿಂಗ್ ಇರುತ್ತದೆ. ಸೊ ಆಲ್ ಹೂ ಆರ್ ಮ್ಯಾರಿಡ್ ಕ್ಯಾನ್ ಜಾಯ್ನ್ ಹಿಯರ್.